that I am studying in this wonderful school. ಬಹಳ ದುರಂತ, ಬಹಳ ಬೇಸರದ ಸಂಗತಿ ಅಂದ್ರೆ ನಮ್ಮಲ್ಲಿ ಯಾವ್ದಾವ್ದು ಸೇವೆ ಆಗಬೇಕಿತ್ತು ಅದೆಲ್ಲವೂ ಕೂಡ ದಂಧೆ ಆಗಿಬಿಟ್ಟಿದ್ದಾವೆ. ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಒಂದಷ್ಟು ರಾಜಕಾರಣಿಗಳ ಮಕ್ಕಳು, ಎಜುಕೇಶನ್ ಬಿಸ್ನೆಸ್ ಮಾಡ್ಕೊಂಡಿದೀವಿ, ಎಜುಕೇಶನ್ ದಂಧೆ ಮಾಡ್ಕೊಂಡು ಬಿಟ್ಟಿದೀವಿ ಅಂತ. ಅದು ನಮ್ಮ ದುರಂತ. ಇವಾಗಿನ ದುರಂತ ಒಂದೇನಂದ್ರೆ ನಮ್ಗೀಗ ಗೌರ್ಮೆಂಟ್ ಟೀಚರು ಇಲ್ಲ. ಈ ಆಗುಂಬೆ ಹೋಬಳಿಲಿ ಸುಮಾರು ಒಂದು 10 ಶಾಲೆಗಳಿಗೆ ಟೀಚರೇ ಇಲ್ಲ. ಅಂದ್ರೆ ಗೆಸ್ಟ್ ಟೀಚರೇ ಹೋಗಿ ಬಾಕಲ್ ತೆಗಿಬೇಕು. ಭಾರತದ ಸಂವಿಧಾನ ಪೀಠಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾಕಷ್ಟು ಟೀಚರ್ಸ್ ಗಳು ಕಾಣಿಸ್ತಾ ಇದ್ದಾರೆ ನಿಮಗೆ. ಸಹಜವಾಗಿ ಕುತೂಹಲ ಇರುತ್ತೆ. LKG ಇಂದ 7th ಸ್ಟ್ಯಾಂಡರ್ಡ್ ವರೆಗೆ 120 ಮಕ್ಕಳಿದ್ದಾರೆ. 120 ಮಕ್ಕಳಿದ್ದಾಗ ಅಷ್ಟೊಂದು ಟೀಚರ್ಸ್ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿದ್ಯಾ, ಇಷ್ಟೆಲ್ಲ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಿದ್ಯಾ ಎನ್ನುವಂತ ಕುತೂಹಲ ಪ್ರಶ್ನೆ ಸಹಜವಾಗಿದ್ದೇ ಇರುತ್ತೆ. ಆದರೆ ಇಲ್ಲಿ ಸರ್ಕಾರದಿಂದ ಟೀಚರ್ಸ್ ಅಂತ ಕೊಟ್ಟಿರೋದು ಕೇವಲ 2 ಮಾತ್ರ. ನನ್ನೂರು ಬಹಳ ದೂರ ಇಲ್ಲ, ಇಲ್ಲಿಂದ ಸ್ವಲ್ಪ ಹಿಂದೆ ಇರುವಂತಹ ಶಾಲೆಯಲ್ಲಿ ನಾನು ಕೂಡ ಓದಿದ್ದು, ಸರ್ಕಾರಿ ಶಾಲೆಯಲ್ಲಿ. ಆದ್ರೆ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕಾರಣ ಏನು? ಬೇಸಿಕ್ ಯಾವ ವ್ಯವಸ್ಥೆಯೂ ಕೂಡ ಇಲ್ಲ. ಹೀಗಾಗಿ ಇದನ್ನ ಶಿಕ್ಷಣ ಸಚಿವರು ಗಮನಿಸಲೇಬೇಕು. ಹಾಗೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸಿ ಅಂತ ಬಾಯಿ ಬಡ್ಕೊಳ್ಳುವಂತಹ ರಾಜಕಾರಣಿಗಳಿಂದ ಹಿಡಿದು ಕನ್ನಡ ಸಂಘಟನೆಯವರಿಂದ ಹಿಡಿದು ಪ್ರತಿಯೊಬ್ಬರು ಗಮನಿಸಬೇಕು. ಯಾವ ಕಾರಣಕ್ಕಾಗಿ ಆ ರೀತಿಯಾಗಿ ನಾವು ಭಾಷಣ ಮಾಡಬೇಕು ಅಂತ. ನೋಡಿ, ಮಕ್ಕಳಿಗೆ ಬೇರೆ ಬೇರೆ ಕಲೆ ಎಲ್ಲವನ್ನು ಕೂಡ ಕಳಿಸ್ತಾ ಇದ್ದಾರೆ. ಐಫೆಲ್ ಟವರ್ ಏನ್ ಪುಟ ಇದು? ಐಫೆಲ್ ಟವರ್. ಬಟ್ ಇದು ಹೇಳ್ಕೊಂಡ್ರೆ ತಪ್ಪಾಗತ್ತೆ ಅನ್ನೋಂತ ಗೊತ್ತಿಲ್ಲ. ಮನೇಲಿ ಒಂದ್ ಸ್ವಲ್ಪ ಗೋಲ್ಡ್ ಇತ್ತು. ನಾನೇನಾಯ್ತು, ಮನೆಯವರಿಗೆ ಕನ್ವಿನ್ಸ್ ಮಾಡಿದೆ. ಒಂದು 4 ಲಕ್ಷ ರೂಪಾಯಿ ಗೋಲ್ಡ್ ನ 3.5-4 ಲಕ್ಷ ರೂಪಾಯಿ ಗೋಲ್ಡ್ ಇತ್ತು ಮನೇಲಿ. ಅವಳದು ತಾಳಿ ಒಂದ್ ಬಿಟ್ಟು, ಅಂದ್ರೆ ನಾನು ಎಲ್ಲೂ ಇದನ್ನ ಹೇಳ್ಕೊಂಡ್ಲಿಲ್ಲ. ಅಂದ್ರೆ ನೀವು ನಮ್ಮ ಊರಿನವ್ರು ಆಗಿದ್ರಿಂದ ಇದ್ ಮಾಡಿದ್ವಿ. ಆ ಕರ್ನಾಟಕ ಬ್ಯಾಂಕ್ ಅಲ್ಲಿ ಅಲ್ಲಿಗೆ ಇಟ್ಟು ಮತ್ತೆ ಎಕ್ಸ್ಟ್ರಾ ಸೇರಿಸಿ. ಒಂದು ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಅತ್ಯಂತ ವಿಶೇಷವಾದಂತ ಸ್ಟೋರಿ ಮೂಲಕ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಇದು. ನಿಮ್ಮಲ್ಲಿ ಪಾಸಿಟಿವಿಟಿ ತುಂಬುವಂತಹ ವಿಡಿಯೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸಾಕಷ್ಟು ಕಡೆಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ಲದ ಕಾರಣಕ್ಕಾಗಿ ಸರ್ಕಾರಿ ಶಾಲೆಯನ್ನ ಕ್ಲೋಸ್ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಯಿಂದ ಪೋಷಕರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಸರ್ಕಾರಿ ಶಾಲೆಗಳಿಗೆ ಅವ್ರು ಮಕ್ಕಳನ್ನ ಕಳಿಸೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾವು ಪೋಷಕರನ್ನ ದೂಷಿಸೋಕೆ ಸಾಧ್ಯವೇ ಆಗೋದಿಲ್ಲ. ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಕೊಠಡಿಯ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಅಟ್ಲೀಸ್ಟ್ ಮಕ್ಕಳಿಗೆ ಪಾಠ ಕೇಳುವಂತ ವಾತಾವರಣವೇ ಇಲ್ಲ. ನಾವು ಹಾಗಿದ್ದಂತ ಸಂದರ್ಭದಲ್ಲಿ ಪೋಷಕರನ್ನ ದೂಷಿಸೋಕೆ ಸಾಧ್ಯ ಆಗುತ್ತಾ? ಇಲ್ಲ. ನಾವಿಲ್ಲಿ ಸರ್ಕಾರವನ್ನ ದೂಷಿಸುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಂತಹ ವ್ಯವಸ್ಥೆಯನ್ನ ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಮಾಡಲಾಗಿದೆ. ಆದ್ರೆ ಇನ್ನೊಂದು ಕಡೆ ನಿಂತ್ಕೊಂಡು ನಾವು ಪೋಷಕರನ್ನು ದೂಷಿಸ್ತಿರ್ತೀವಿ. ನೋಡಿ, ಸರ್ಕಾರಿ ಶಾಲೆ ಕಳಿಸ್ತಾ ಇಲ್ಲ, ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಿದ್ದಾರೆ ಅಂತ ಹೇಳಿ. ಆದ್ರೆ ಸರ್ಕಾರಿ ಶಾಲೆಗಳಿಗೆ ಕಳಿಸುವಂತಹ ವಾತಾವರಣವೇ ಸಾಕಷ್ಟು ಕಡೆಗಳಲ್ಲಿ ಇಲ್ಲ. ಆದ್ರೆ ಅದೆಲ್ಲದಕ್ಕಿಂತಲೂ ಕೂಡ ಭಿನ್ನವಾಗಿರುವಂತ ಒಂದು ಸರ್ಕಾರಿ ಶಾಲೆಯನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತಹ ಸರ್ಕಾರಿ ಶಾಲೆ ಇದು. ತಕ್ಷಣಕ್ಕೆ ಇಲ್ಲಿರುವಂತಹ ಫೆಸಿಲಿಟೀಸ್ ಎಲ್ಲ ನೋಡ್ತಾ ಇದ್ದಾಗ ನಮ್ಗೆ ಯಾವುದೋ ಖಾಸಗಿ ಶಾಲೆ ಅನ್ಸುತ್ತೆ, ಆದ್ರೆ ಖಾಸಗಿ ಶಾಲೆ ಅಲ್ಲ, ಇದು ಸರ್ಕಾರಿ ಶಾಲೆ. ಬೇರೆ ಬೇರೆ ಕಡೆಗಳಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸೋದಿಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ, ಅಂಥದ್ರಲ್ಲಿ ಈ ಶಾಲೆಗೆ ಮುಗಿಬಿದ್ದು ಪೋಷಕರು ತಮ್ಮ ಮಕ್ಕಳನ್ನ ಕಳುಹಿಸಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅಂಥ ವಿಶೇಷತೆ ಏನಿದೆ ಈ ಶಾಲೆಯಲ್ಲಿ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಂಧುಗಳೀಗ ನಾನು ನಿಂತ್ಕೊಂಡಿರೋದು ನಮ್ಮೂರಿನಿಂದ ಸ್ವಲ್ಪ ದೂರದಲ್ಲಿ ಇರುವಂಥ ಒಂದು ಊರಿನಲ್ಲಿ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೆಂದಾಳಬೈಲು ಎನ್ನುವಂಥ ಶಾಲೆಯಲ್ಲಿ ಇದ್ದೇನೆ ನಾನು. ನಿಮ್ಮೆಲ್ರಿಗೂ ಕೂಡ ಆಗುಂಬೆ ಗೊತ್ತಿರುತ್ತೆ. ಆಗುಂಬೆಯಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಶಾಲೆ ನಮಗೆ ಕಾಣಿಸುತ್ತೆ. ಇಲ್ಲಿ ಸುತ್ತಮುತ್ತ ಹಿಂದೆ ಏನಾಗ್ತಿತ್ತು ಅಂದ್ರೆ, ಎಲ್ಲರೂ ಕೂಡ ಪ್ರೈವೇಟ್ ಸ್ಕೂಲ್ಗಳಿಗೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಬಹುತೇಕರು ಈ ಶಾಲೆ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ತಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸ್ತಾ ಇದ್ದಾರೆ. ನಿಮಗೆ ಮಲ್ನಾಡ್ ಅಂದ್ರೆ ಗೊತ್ತಿರುತ್ತೆ, ಮನೆ ಇರೋದು ಬಹಳ ಕಡಿಮೆ ಇಲ್ಲಿ. ಅಂಥದ್ರಲ್ಲಿ ಈ ಶಾಲೆಯಲ್ಲಿ LKG ಇಂದ 7th ವರೆಗೆ 120 ಮಕ್ಕಳು ಓದ್ತಾ ಇದ್ದಾರೆ. ನಿಮ್ಗೆ ನಂಬೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಈ ಶಾಲೆಯಲ್ಲಿ LKG ಇದೆ, UKG ಇದೆ, ಇಂಗ್ಲಿಷ್ ಮೀಡಿಯಂ ಇದೆ. ಈ ರೀತಿಯಾಗಿ ಮಕ್ಕಳಿಗೆ ಏನೇನು ಬೇಸಿಕ್ ವ್ಯವಸ್ಥೆ ಬೇಕೋ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಹಾಗೆ ಕಂಪ್ಯೂಟರ್ ಶಿಕ್ಷಣವನ್ನ ಮಕ್ಕಳಿಗೆ ತುಂಬಾ ನೀಟಾಗಿ ಕೊಡ್ತಿದ್ದಾರೆ. ಭರತನಾಟ್ಯವನ್ನ ಹೇಳ್ಕೊಡ್ತಿದ್ದಾರೆ. ಭಗವದ್ಗೀತೆಯನ್ನ ಕಲಿಸ್ತಾ ಇದ್ದಾರೆ. ಮಕ್ಕಳಿಗೆ ಬೇಸಿಕ್ ಬದುಕೋದಿಕ್ಕೆ ಏನೇನು ಕಲ್ತ್ಕೊಳ್ಬೇಕು ಮಕ್ಕಳಿಗೆ, ಅಥವಾ ಮಕ್ಕಳಲ್ಲಿ ಏನೇನು ಸ್ಕಿಲ್ ಇರಬೇಕು ಅದೆಲ್ಲವನ್ನು ಕೂಡ ಕಲಿಸುವಂತ ಕೆಲಸವನ್ನ ಈ ಶಾಲೆಯಲ್ಲಿ ಮಾಡ್ತಿದ್ದಾರೆ. ಮೊದಲು ಈ ಶಾಲೆಯ ಕೊಠಡಿ ಅಂತದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಇಲ್ಲಿ ಕೊಠಡಿಯನ್ನು ಗಮನಿಸ್ತಾ ಇದ್ದೀರಿ. ಇದು ಮುಂಚೆ ಇದ್ದಂತ ಶಾಲೆಯ ಕೊಠಡಿಗಳು ಇವೆಲ್ಲವೂ ಕೂಡ. ಅಂದ್ರೆ ಶಾಲೆ ಕೊಠಡಿ ಅಂದ್ರೆ ಇದು ಮುಂಚೆ ಸರ್ಕಾರಿ ಶಾಲೆಗಳಲ್ಲಿ ಹೇಗಿರುತ್ತೆ ಅದೇ ರೀತಿಯಾಗಿದೆ. ಇದು ಒಂದು ಕಡೆಯಿಂದ ನಾನು ಹಾಗೆ ನೀವು ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ನಿಮಗೆ ಈ ಕಡೆ ಕಾಣುತ್ತೆ ನೋಡಿ. ಇದು ಹೊಸದಾಗಿ ಇವರು ಮಾಡ್ಕೊಂಡಿರುವಂತಹ ವ್ಯವಸ್ಥೆ ಇದು.
ಇಲ್ಲಿ ಯಾವ ರೀತಿಯಾಗಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಬೇಕು ಅವೆಲ್ಲವನ್ನು ಕೂಡ ಮಾಡಿದ್ದಾರೆ. ತಕ್ಷಣಕ್ಕೆ ನಮಗೆ ನೋಡ್ತಾ ಇದ್ರೆ ಇದು ಯಾವುದೋ ಸರ್ಕಾರಿ ಶಾಲೆಯ ಕೊಠಡಿ ಅಂತ ನಮಗೆ ಅನ್ಸೋದೇ ಇಲ್ಲ. ಯಾಕಂದ್ರೆ ನೀವು ಬೇರೆ ಬೇರೆ ಕಡೆಗಳಲ್ಲಿ ವಿಡಿಯೋವನ್ನ ಗಮನಿಸಿರ್ತೀರಿ ಅಥವಾ ಫೋಟೋಸ್ಗಳನ್ನ ನೋಡಿರ್ತೀರಿ ಸರ್ಕಾರಿ ಶಾಲೆಯ ದುಸ್ಥಿತಿ ಹೇಗಿರುತ್ತೆ ಅಂತ. ಆದ್ರೆ ಇಲ್ಲಿ ಅದೆಲ್ಲದಕ್ಕಿಂತಲೂ ಕೂಡ ಭಿನ್ನವಾಗಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ನಾನು ಒಬ್ಬರನ್ನ ಮಾತಾಡಿಸ್ತೀನಿ ಈಗ. ಯಾಕೆ ಈ ಶಾಲೆ ಹೀಗಾಯ್ತು, ಅಥವಾ ಇವತ್ತು ಶಾಲೆ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಿದ್ದೀವಿ, ಅಥವಾ ನಾವು ಕ್ಯಾಮ್ರಾವನ್ನ ಇಟ್ಕೊಂಡು ಈ ಶಾಲೆಗೆ ಬಂದಿದ್ದೀವಿ ಅಂದ್ರೆ ಮೂಲ ಕಾರಣ ಇವರು. ನಿತ್ಯಾನಂದ ಅಂತ ಇವರ ಹೆಸರು. ಈ ಶಾಲೆಗೆ ತಮ್ಮ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಿ ಶಾಲೆಯ ಉದ್ಧಾರಕ್ಕೋಸ್ಕರ ಶ್ರಮವನ್ನು ಹಾಕ್ತಿದ್ದಾರೆ. ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂಥವರು ಪ್ರತಿ ಊರಿಗೆ ಒಬ್ರೊಬ್ರು ಇದ್ರೆ ಪ್ರತಿ ಊರಿನ ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಆಗುತ್ತೆ. ಇವರು ಸರ್ಕಾರವನ್ನ ಕಾಯುವಂತ ಕೆಲಸವನ್ನ ಮಾಡಲಿಲ್ಲ. ಸರ್ಕಾರ ಏನೋ ಮಾಡಬೇಕು, ಸರ್ಕಾರದಿಂದ ಅದು ಬರಬೇಕು, ಸರ್ಕಾರದಿಂದ ಇದು ಬರಬೇಕು, ಅದ್ಯಾವುದನ್ನು ಕೂಡ ನೋಡಲಿಲ್ಲ. ಅದರ ಬದಲಾಗಿ ತಾವೇ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಒಂದಷ್ಟು ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ದಾನಿಗಳನ್ನ ಕರ್ಕೊಂಡು ಬರ್ತಾರೆ. ದಾನಿಗಳು ತುಂಬಾ ಜನ ಇರ್ತಾರೆ, ಆದ್ರೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಯಾರೊಬ್ರು ಬೇಕು. ದಾನಿಗಳನ್ನ ಕರ್ಕೊಂಡು ಬರ್ತಾರೆ. ತಮ್ಮ ಕೈಯಿಂದ ಏನೇನು ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ಮಾಡ್ತಾ ಹೋಗ್ತಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಈಗ. ಶಾಲೆಯನ್ನವ್ರು ಕಂಪ್ಲೀಟ್ ಆಗಿ ನಮಗೆ ತೋರಿಸ್ತಾ ಹೋಗ್ತಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಾವು ನಿಮಗೆ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಒಂದು ರೀತಿಯಲ್ಲಿ ಪಬ್ಲಿಕ್ ಹೀರೋ ನೀವು. ನಾವು ಗಮನಿಸಿದ ಹಾಗೆ ಶಾಲೆಗೆ ಬಹಳ ಕೆಲಸವನ್ನು ಮಾಡ್ತಿದ್ದೀರಿ. ಯಾಕೆ ಅನಿಸ್ತು, ಯಾವಾಗ ಈ ಸ್ಕೂಲ್ ವಿಚಾರಕ್ಕೆ ನೀವು ಎಂಟ್ರಿ ಕೊಟ್ಟಿದ್ದು? ಅಂದರೆ ನಮ್ಮದು ಒಂದು 6 ರಿಂದ 7 ವರ್ಷದ ಹಿಂದೆ ಈ ಶಾಲೆಯ ದಾಖಲಾತಿ ಸ್ವಲ್ಪ ಏನು ಇರಲಿಲ್ಲ. ಅಂದರೆ ನಮ್ಮ HM ಸುರೇಖಾ ಶೇಟ್ ಅಂತೇಳಿ ಅವರು ನನಗೆ ಫೋನ್ ಮಾಡ್ತಾರೆ. ನನ್ನ ಮಗಳು ಅವಾಗ 6 ವರ್ಷ ಕಂಪ್ಲೀಟ್ ಆಗುತ್ತೆ. ಫೋನ್ ಮಾಡಿಸಿ ನಿಮ್ಮ ಮಗಳಿನ ಅಡ್ಮಿಷನ್ ಮಾಡ್ಬೋದಾ ಇಲ್ಲಿಗೆ? 1ನೇ ಕ್ಲಾಸಿಗೆ ಅಂದರೆ ಜೂನ್ ಎಂಡ್ ಆಗ್ತಾ ಬಂದಿತ್ತು, ಇನ್ನು ಅಡ್ಮಿಷನ್ ಮಾಡಿ ಇರಲಿಲ್ಲ ಎಲ್ಲಿಗೂ ನಾನು. ಅವಾಗ ನಾನು ಬಂದು ಅವ್ರು ಹೇಳಿದ್ರು 1ನೇ ಕ್ಲಾಸಿಗೆ ಅಡ್ಮಿಷನ್ ನೀವು ಮಾಡಲಿಲ್ಲ ಅಂದರೆ ಅಡ್ಮಿಷನೇ ಇಲ್ಲ ಅಂತ ಹೇಳಿದ್ರು. ನಾನು ಬಂದು ಅವನಿ ನನ್ನ ಮಗಳಿನ ಅಡ್ಮಿಷನ್ ಮಾಡಿದೆ. ದಾಖಲಾತಿ ಮಾಡಿದಾಗ ಅವಳು ಒಬ್ಬಳೇ ಆದ್ಲು. ಅಂದರೆ ಒಂದು 4 ವರ್ಷ ಒಬ್ಬಳೇ ಆದ್ಲು, 1 ರಿಂದ 5 ತನಕ. ಆಮೇಲೆ ಏನಾಯ್ತು, ನಾ ದಾಖಲಾತಿ ಅವಳನ್ನ ಸೇರಿಸಿ ಆದಮೇಲೆ ಇದೇ ರೂಮು ನಿಮಗೆ ಫೋಟೋದಲ್ಲಿ ತೋರಿಸ್ತೀನಿ ಇದೆ. ಈ ರೂಮಲ್ಲಿ ಸ್ವಲ್ಪ 1 ಅಡಿ ನೀರು ನಿಂತಿರ್ತಿತ್ತು, ಮೇಲ್ಗಡೆ ಎಲ್ಲ ಮಾಡಿ ಹೋಗಿತ್ತು. ನನಗೂ ಭಯ ಆಯಿತು. ಅಂದರೆ ಎಲ್ಲ ಗೊತ್ತಲ್ಲ ನಿಮಗೆ, ಈಗಿನ ಮಕ್ಕಳು ಹೇಗೆ ನಾವು ಪ್ರೀತಿ ಮಾಡ್ತೀವಿ ಅಂತ. ನಂಗೆ ಭಯ ಆಯಿತು. ಮೇಡಮ್ ಇದು ಯಾಕೋ ವ್ಯವಸ್ಥೆ ಸರಿಯಾಗಂಗೆ ಕಾಣಲ್ಲ ಅಂತೇಳಿ, ಅಂದರೆ ಜೂನಲ್ಲಿ ಸೇರಿಸಿದಾಗ ಆಮೇಲೆ ನಾನು ಹೇಳಿದೆ, ಇದು ಇಲ್ಲಿ ಕೂರ್ಸೋದು ಬೇಡ ಮಕ್ಕಳಿಗೆ. ಇದು 2 ರೂಮ್ ಹೋಗಿತ್ತು. ಅಂದರೆ ನಮಗೆ 2 ಪ್ಲಸ್ ಆ ಕಡೆ ಬಟ್ 3 ರೂಮು ಕಂಪ್ಲೀಟ್ ಹೋಗಿತ್ತು, ಏನೂ ಇಲ್ಲ. ಅವಾಗ ಈ ರೂಮಲ್ಲಿ ಕೂರ್ಸೋದಿಲ್ಲ ಅಂತ ಕೂರ್ಸೋಕ್ಕೆ ಮತ್ತೆ ಪಕ್ಕದಲ್ಲೇ ಕಂಪ್ಯೂಟರ್ ರೂಮು, ಕೂರ್ಸೋಕ್ಕೆ ಜಾಗ ಇಲ್ಲ. ಆಮೇಲೆ ನಾವೇನು ಮಾಡೋದು, ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳವರು ಇವರೆಲ್ಲ ಮಾತಾಡೋಕ್ಕೆ ಶುರು ಮಾಡೋದು. ಸ್ವಲ್ಪ ನಮಗೆ ತಕ್ಷಣ ಏನೂ ಆಗಲಿಲ್ಲ. ಆಮೇಲೆ ನಮ್ಮ ಈಗ ಇನ್ನು ಸ್ಥಳೀಯ ಶಾಸಕರ ಅಭಿವೃದ್ಧಿ ಇದರಿಂದ ನಮಗೊಂದು 2 ಲಕ್ಷ ಕೊಟ್ಟರು. 2 ಲಕ್ಷ ಕೊಟ್ಟಾಗ ಏನಾಯ್ತು, ಇದೊಂದು ಮಾತ್ರ ಮಾಡಬೇಕು ಅಂತೇಳಿ. ಅಂದರೆ 2 ಲಕ್ಷ ಕೊಟ್ಟಿದ್ದು ಗೊತ್ತು ನಿಮಗೆ ಗೌರ್ಮೆಂಟಲ್ಲಿ, ಅದೆಲ್ಲ ಪರ್ಸೆಂಟೇಜ್ ಆಗಿ ನಮ್ಗೆ 1 ಲಕ್ಷಕ್ಕೆ 60,000 ಮಾತ್ರ ಸಿಕ್ಕಿದ್ದು. ಇವಾಗ ನಾವು ವಿವೇಕ ಕೊಠಡಿನೂ ಮಾಡಿದ್ದೀವಿ ಎಲ್ಲ ಹಾಗೆ. ಅದು ನಮ್ಗೆ 1 ಲಕ್ಷ ಗೌರ್ಮೆಂಟ್ ಶಾಂಕ್ಷನ್ ಮಾಡ್ತು ಅಂದರೆ ಅದರಲ್ಲಿ ನಮ್ಗೆ ಸಿಗೋದೊಂದು 60,000 ರಿಂದ 70,000. ಎಲ್ಲರಿಗೂ ಸಾಧಾರಣ ಈ ಮಾಧ್ಯಮದಲ್ಲಿ ನೋಡ್ತಾ ಇರೋರು ಎಲ್ಲರಿಗೂ ಗೊತ್ತು. ಅದ್ರಲ್ಲಿ ಮಾಡೋಕ್ಕಂತೂ ಆಗಿಲ್ಲ. ಏನಾಯಿತು, ನಮ್ಮದು ಸಮಸ್ಯೆ ಆಯಿತು. ಬಟ್ ಇದು ಹೇಳ್ಕೊಂಡ್ರೆ ತಪ್ಪಾಗತ್ತೆ ಅನ್ನೋಂತ ಗೊತ್ತಿಲ್ಲ. ಮನೇಲಿ ಒಂದು ಸ್ವಲ್ಪ ಗೋಲ್ಡ್ ಇತ್ತು. ನಾನೇನಾಯಿತು, ಮನೆಯವರಿಗೆ ಕನ್ವಿನ್ಸ್ ಮಾಡಿದೆ. ಒಂದು 4 ಲಕ್ಷ ರೂಪಾಯಿದು ಗೋಲ್ಡನ್ನ 3.5-4 ಲಕ್ಷ ರೂಪಾಯಿ ಗೋಲ್ಡ್ ಇತ್ತು ಮನೆದು. ಅವಳದು ತಾಳಿ ಒಂದು ಬಿಟ್ಟು, ಅಂದರೆ ನಾನು ಎಲ್ಲೂ ಇದನ್ನು ಹೇಳ್ಕೊಳ್ಲಿಲ್ಲ. ಅಂದರೆ ನೀವು ನಮ್ಮ ಊರಿನವ್ರು ಆಗಿದ್ರಿಂದ ಇದು ಮಾಡಿದ್ದು. ಆ ಕರ್ನಾಟಕ ಬ್ಯಾಂಕಲ್ಲಿ ಅಲ್ಲಿಗೆ ಇಟ್ಟು ಮತ್ತೆ ಎಕ್ಸ್ಟ್ರಾ ಸೇರಿಸಿದ್ರು. ನಾನು ನಿಮ್ಮನ್ನ ಮಾತಾಡಿಸ್ಕೊತಾ ಹಾಗೆ ನೀವು ನಿಮ್ಮ ಸ್ಕೂಲ್ನೆಲ್ಲ ತೋರಿಸ್ತಾ ಹೋಗಿ ನಾನು ಬರ್ತೀನಿ. ಹಾಗೆ ನಿಮ್ಮಲ್ಲಿ ತುಂಬ ಜನರಿಗೆ ಅನ್ಸಿರುತ್ತೆ, ಅಂದರೆ ನಾನು ಹೇಳಿದ್ನಲ್ಲ 120 ಇದೆ ಈ ಸ್ಕೂಲ್ನ ಸ್ಟ್ರೆಂತ್ ಅಂತ ಹೇಳಿ. ನಿಮ್ಮಲ್ಲಿ ತುಂಬ ಜನ ಯೋಚನೆ ಮಾಡ್ತಿರಬಹುದು, ಯಾರೋ ಸ್ವಲ್ಪ ಬಡವರು ಇರಬೇಕು, ಆ ಕಾರಣಕ್ಕಾಗಿ ಸರ್ಕಾರಿ ಶಾಲೆ ಕಳಿಸ್ತಾ ಇರಬೇಕು ಅಂತೇಳಿ. ಅಲ್ಲ, ಮಲೆನಾಡು ಭಾಗ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರ್ಬೋದು. ಇಲ್ಲಿ ಅಡಿಕೆ ಬೆಳೀತಾರೆ, ಜಮೀನ್ದಾರಿದ್ದಾರೆ, ತಕ್ಕ ಮಟ್ಟಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರಿದ್ದಾರೆ. ಆ ರೀತಿಯಾಗಿದ್ದಂಥವರು ಕೂಡ ಮೊದಲು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದ್ರು ತಮ್ಮ ಮಕ್ಕಳನ್ನ. ಆದರೆ ಯಾವಾಗ ಈ ಸ್ಕೂಲ್ ಇಂಪ್ರೂವ್ ಆಗೋದಕ್ಕೆ ಶುರುವಾಯಿತು, ಇಂಗ್ಲೀಷ್ ಮೀಡಿಯಂ ಬಂತು, ಮಕ್ಕಳಿಗೆ ಒಳ್ಳೆ ಸ್ಕಿಲ್ಲನ್ನು ಕಳಿಸೋದಕ್ಕೆ ಶುರು ಮಾಡ್ಕೊಂಡ್ರು. ಅದಾದ ಬಳಿಕ ಅವರು ಕೂಡ ತಮ್ಮ ಮಕ್ಕಳನ್ನ ಇದೇ ಶಾಲೆಗೆ ಕಳಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಸ್ಟ್ರೆಂತ್ ಇದೀಗ 120 ಇದೆ. ಈ ಶಾಲೆಯಲ್ಲಿ 120 ಅಂದ್ರೆ ಕಡಿಮೆ ಅಲ್ವೇ ಅಲ್ಲ. ನಾನು ಇಲ್ಲಿಂದ ಸ್ವಲ್ಪ ಮುಂದೆ ಇರುವಂಥ ಮಾಸ್ತಿಕಟ್ಟೆ ಅನ್ನುವಂಥ ಶಾಲೆಯಲ್ಲಿ ನಾನು ಓದಿದ್ದು. ಆದರೆ ನಾನು ಓದಿದಂಥ ಶಾಲೆ ದುರಂತ ಅಂದರೆ ಆ ಶಾಲೆಯನ್ನು ಕ್ಲೋಸ್ ಮಾಡಲಾಗಿದೆ. ಇಂಥವ್ರು ಎಂಟ್ರಿ ಕೊಟ್ಟಿಲ್ಲ ಅಥವಾ ಇಂಥವ್ರೇನಾದರೂ ಇದನ್ನು
ತೀರಾ ಆಸಕ್ತಿಯಾಗಿ ತೆಗೆದುಕೊಂಡಿಲ್ಲ ಅಂದ್ರೆ ಈ ಶಾಲೆಯೂ ಕೂಡ ಕ್ಲೋಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ. ಯಾಕಂದ್ರೆ ಎಲ್ಲರೂ ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ರು. ಇಲ್ಲಿಂದ ತೀರ್ಥಹಳ್ಳಿ ಅಂತ ಸಿಟಿ ಇದೆ, ಅಲ್ಲಿ ಕಳಿಸ್ತಾ ಇದ್ರು. ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ನಾನು ಕೊಠಡಿ ಅಂಥದ್ದೆಲ್ಲ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಇದು ನೋಡಿ ನೀವು, ಇದೊಂದು ಅಂದ್ರೆ ಸಿಂಪಲ್ ವಿಚಾರ ಅನ್ಸ್ಬೋದು, ಆದ್ರೂ ನಾನು ನಿಮ್ಗೆ ತೋರಿಸ್ತೀನಿ. ಇದು ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಗಳ ಶಿಸ್ತು. ಯಾಕಂದ್ರೆ ಶಾಲೆಯನ್ನ ಇಲ್ಲಿನ ಮಕ್ಕಳು ದೇವರು ಅಂತ ಭಾವಿಸ್ತಾರೆ ಅಥವಾ ದೇಗುಲ ಅಂತ ಭಾವಿಸ್ತಾರೆ. ಆ ಕಾರಣಕ್ಕಾಗಿ ತಮ್ಮ ಸ್ಲಿಪ್ಪರ್ ಎಲ್ಲವನ್ನೂ ಕೂಡ ಇಲ್ಲಿ ಬಿಟ್ಟು ಹೋಗ್ತಾರೆ. ಈ ರೀತಿಯಂತ ವ್ಯವಸ್ಥೆ ಇದೆ. ಹಾಗೆ ಒಮ್ಮೆ ಕೊಠಡಿ ನೋಡೋಣ. ವಾಹ್, ನಿಮಗೆ ಇದು ನೋಡ್ತಾ ಇದ್ದಾಗ ನಿಮ್ಗೆ ಯಾವುದೋ ಸರ್ಕಾರಿ ಶಾಲೆಯ ಕೊಠಡಿ ಅಂತ ಎಲ್ಲೂ ಕೂಡ ಫೀಲ್ ಆಗೋದಿಲ್ಲ. ಇಲ್ಲಿ ಕಂಪ್ಲೀಟ್ ಟಿವಿ ವ್ಯವಸ್ಥೆಯನ್ನು ಕೂಡ ಮಾಡಿ. ಇಲ್ಲಿ ಏನು ಮಕ್ಕಳಿಗೆ ಏನು ಮಾಡ್ತೀರಿ? ಸ್ಮಾರ್ಟ್ ಕ್ಲಾಸ್ ಮಾಡ್ತೀವಿ ನಾವು. ಅಂದ್ರೆ ಈಗ LKG UKG ಮಕ್ಕಳಿಗೆ ಏನಾದ್ರೂ ಸ್ವಲ್ಪ ಬೋರ್ ಆಗತ್ತೆ ಅವರಿಗೆ. ಅಂದ್ರೆ ನಿರಂತರವಾಗಿ ನಾವು ಪಾಠ ಮಾಡಿದಾಗ ಏನಾಗುತ್ತೆ, ಕೂರ್ಸಿ ಮಾಡಿದಾಗ ಬೋರ್ ಆಗುತ್ತೆ ಅವರಿಗೆ. ಕಾರ್ಟೂನ್ಗಳನ್ನು ತೋರಿಸೋದು, ಈ ಪಾಠ ಪ್ರವಚನಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ತೋರಿಸ್ತೀವಿ ನಾವು. ಹಾಗೆ ನಾನು ಸರ್ಕಾರದ ಬಳಿ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ, ಈ ಸರ್ಕಾರಿ ಶಾಲೆಗಳು ಯಾಕೆ ಮುಖ್ಯ ಆಗುತ್ತೆ, ಅದರಲ್ಲೂ ಕೂಡ ಈ ಪ್ರೈಮರಿ ಎಜುಕೇಶನ್ ಸಂದರ್ಭದಲ್ಲಿ ಅಂದ್ರೆ, ನಾವ್ ಯಾವತ್ತೂ ಕೂಡ ಒಂದು ಮರ ಬೆಳಿಬೇಕು ಅಂದಾಗ ಅದಕ್ಕೆ ಗಿಡ ಆಗಿದ್ದಾಗ ಗೊಬ್ಬರನ್ನ ಚೆನ್ನಾಗಿ ಹಾಕಿ ನೀರನ್ನು ಚೆನ್ನಾಗಿ ಹಾಕಿದ್ರೆ ಮಾತ್ರ ಮರ ಸಮೃದ್ಧಿಯಾಗಿ ಬೆಳೆಯೋದಿಕ್ಕೆ ಸಾಧ್ಯ. ಪ್ರತಿ ಮಕ್ಕಳಿಗೂ ಕೂಡ ಅಷ್ಟೇ ಬೇಸಿಕ್ ಎಜುಕೇಶನ್ ಅಂತ ಏನ್ ಕರಿತೀವಿ, ಆ ಬೇಸಿಕ್ ಎಜುಕೇಶನ್ ನೀಟಾಗಿ ಸಿಕ್ಕಾಗ ಮಾತ್ರ ಮಕ್ಕಳು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಬಟ್ ನಮ್ಮ ದೇಶ ದುರಂತ ಅದು. ಯಾವ್ದಾವ್ದು ಸೇವೆ ಆಗಬೇಕಿತ್ತು ಅದೆಲ್ಲವೂ ಕೂಡ ದಂಧೆ ಆಗ್ಬಿಟ್ಟಿದೆ, ಬಿಸ್ನೆಸ್ ಆಗ್ಬಿಟ್ಟಿದೆ. ಎಜುಕೇಶನ್ ಸೇವೆಯಾಗಿ ಮಕ್ಕಳಿಗೆ ಸಿಗಬೇಕಿತ್ತು, ಆದರೆ ಬಿಸ್ನೆಸ್ ರೀತಿಯಲ್ಲಿ ಮಕ್ಕಳಿಗೆ ಸಿಗ್ತಾ ಇದೆ. ಹಾಗೆ ಕೊಠಡಿ ಒಮ್ಮೆ ನೋಡೋಣ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಕಂಪ್ಲೀಟ್ ಪೇಂಟ್ ಮಾಡಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ನಾವು ಬೇರೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ, ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಯಾವುದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ನಾವು ಸರ್ಕಾರಿ ಶಾಲೆ ಅಂದಾಗ ಮೇಲ್ಗಡೆ ಹಂಚೆಲ್ಲವೂ ಕೂಡ ಒಡೆದು ಹೋಗಿರುತ್ತೆ, ಮೇಲ್ಗಡೆ ಮಳೆ ಸೋರ್ತಿರುವಂಥ ದೃಶ್ಯವನ್ನು ನೋಡ್ತಿರ್ತೀವಿ, ಗೋಡೆ ಎಲ್ಲವೂ ಕೂಡ ಹಾಳಾಗ್ತಿರುತ್ತೆ, ಗೋಡೆ ಬೀಳುವಂಥ ಸ್ಥಿತಿ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಆದರೆ ಇದು ಅದಕ್ಕೆ ವ್ಯತಿರಿಕ್ತ ಅಥವಾ ಅದಕ್ಕೆ ಉಲ್ಟಾ ಎನ್ನುವ ರೀತಿಯಲ್ಲಿದೆ. ಒಂದಷ್ಟು ಮಕ್ಕಳನ್ನ ಮಾತಾಡ್ಸೋಣ. ನಾನು ಸುಮ್ಮನೆ ಕುತೂಹಲಕ್ಕೆ ಮಾತಾಡಿಸ್ತಾ ಇರೋದು. ನೋಡೋಣ ಮಕ್ಕಳು ಏನು ಹೇಳ್ತಾರೆ, ಅಥವಾ ಮಕ್ಕಳಿಗೆ ಯಾವ ಲೆವೆಲಿಗೆ ಇಲ್ಲಿ ಎಜುಕೇಶನ್ ಪಡ್ಕೊಂಡಿದ್ದಾರೆ ಅಂತ ಹೇಳಿ. ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಅನ್ಸುತ್ತೆ ದಿಢೀರ್ ಹಂಗೆ ಮಕ್ಕಳನ್ನ ಮಾತಾಡ್ಸಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಒತ್ತಡ ಹೇರುವಂಥ ಕೆಲಸ ಅಲ್ಲ, ಆದರೆ ಬೇಸಿಕ್ ಮಕ್ಕಳು ಏನು ತಿಳ್ಕೊಂಡಿದ್ದಾರೆ ಅದನ್ನು ತಿಳ್ಕೊಳ್ಳುವಂಥ ಕುತೂಹಲ ನನಗೂ ಕೂಡ ಇದೆ. ಪುಟ್ಟ ಮಕ್ಕಳು ಒಂದಷ್ಟು ಜನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲು ಇಲ್ಲಿಂದ ಶುರು ಮಾಡೋಣ. ಏನು ಮಾತಾಡ್ತೀಯಾ? ಈ ಸ್ಕೂಲಲ್ಲಿ ಏನು ಕಲ್ಸ್ಕೊಡ್ತಿದ್ದಾರೆ, ಏನು ಹೇಳ್ತೀಯಾ? My name is Sanidhi TG. I am studying in 6th standard. I have joined this school from 2 years back. Even though this is a government school, it is more than good as private school. ಓವರಾಲ್ ಎಷ್ಟು ಖುಷಿ ಆಗುತ್ತೆ? ಸ್ಕೂಲ್ ವಾತಾವರಣ ಹೇಗಿದೆ? ಅಥವಾ ನೀನು ಸರ್ಕಾರಿ ಶಾಲೆ ಅಂದಾಗ ಬೇರೆ ಬೇರೆ ಕಡೆಗಳಲ್ಲಿ ನೋಡಿರ್ತೀಯ ಸರ್ಕಾರಿ ಶಾಲೆ ಎಲ್ಲ ಹೆಂಗಿರುತ್ತೆ ಅಂತ ಹೇಳಿ. ಜೊತೆಗೆ ನಿಮ್ಮ ಅಪ್ಪ ಅಮ್ಮಂಗೂ ಭಯ ಇರುತ್ತೆ ಸರ್ಕಾರಿ ಶಾಲೆ ಕಳಿಸುವಾಗ ಮುಂದೇನೋ ಹೇಗೆ ಅಂತ ಹೇಳಿ. ಇಲ್ಲಿ ವಾತಾವರಣ ಓವರಾಲ್ ಹೇಗಿದೆ? Very nice. ವೆರಿ ನೈಸ್. ಖುಷಿ ಆಗ್ತಿದೆ. Yes, I am proud that I am studying in this wonderful school. ಸೂಪರ್. ನೋಡಿ ಆ ಕಾನ್ಫಿಡೆನ್ಸ್ ನೋಡಿ. ಇದ್ಯಾವುದೋ ದೊಡ್ಡ ಸಿಟಿ ಅಲ್ಲ, ಮಲೆನಾಡು ಭಾಗ. ನಾನು ಮಲೆನಾಡೋನು ಮೂಲತಃ, ಆ ಕಾರಣಕ್ಕೆ ಗೊತ್ತಿರುತ್ತೆ. ನಾನು 7 ಏಜಲ್ಲಿ ಇದ್ದ ಸಂದರ್ಭದಲ್ಲಿ ತೀರಾ ಹಿಂಜರಿಕೆ ಅಥವಾ ಈ ಸ್ಟೇಜ್ ಫಿಯರ್ ಎಲ್ಲ ಕರಿತೀವಲ್ಲ, ಆ ರೀತಿಯಲ್ಲಿತ್ತು. ಈ ಮಗುಗೆ ಯಾವ ಕ್ಲಾಸ್ ಅಂದೆ ನೀನು? 6th ಸ್ಟ್ಯಾಂಡರ್ಡು, 6ನೇ ಕ್ಲಾಸ್ ಓದ್ತಾ ಇರುವಂಥ ಮಗು ಇದು. ಯಾವ ಸ್ಟೇಜ್ ಫಿಯರು ಕಾಣಿಸ್ತಾ ಇಲ್ಲ ಹುಡುಗಿ ಮುಖದಲ್ಲಿ, ಯಾವ ಭಯ ಕಾಣಿಸ್ತಾ ಇಲ್ಲ, ಯಾವ ಹಿಂಜರಿಕೆ ಕಾಣಿಸ್ತಾ ಇಲ್ಲ. ಹಾಗೆ ಎಷ್ಟು ನೀಟಾಗಿ ಮಗು ಮಾತಾಡ್ತಿದೆ ಅಂತೇಳಿ. ಇದು ಮಕ್ಕಳಿಗೆ ಬೇಕಾಗಿದ್ದು. ನೀವು ಏನೋ ಇಂಗ್ಲೀಷ್ ಕಲಿಸ್ತೀರಿ ಅಥವಾ ಇನ್ನೊಂದು ಯಾವುದೋ ಸೆಂಟ್ರಲ್ ಸಿಲೆಬಸ್ಸು ಅದು ಮತ್ತೊಂದು ಮಗದೊಂದು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಬದುಕುವ ಕಲೆ ಕಲಿಸ್ಬೇಕು, ಅಥವಾ ಮಕ್ಕಳ ಹಿಂಜರಿಕೆ ಅಂಥದ್ದು ಯಾವುದು ಕೂಡ ಇಲ್ಲದೆ ಧೈರ್ಯವಾಗಿ ಮಾತಾಡಿಸುವ ಕಲೆ ಕಲಿಸ್ಬೇಕು. ಅದು ಈ ಮಗುವಿನಲ್ಲಿದೆ. ಇದೇ ಹೇಳೋದು, ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಕ್ಕಳಿದ್ದಾರಲ್ಲ, ಬದುಕೋದನ್ನು ಬಹಳ ಅದ್ಭುತವಾಗಿ ಕಲಿತಾರೆ. ಜೊತೆಗೆ ಎಲ್ಲಿ ಹೋಗಿ ಬಿಟ್ಟರು ಕೂಡ ಅವರು ಚೆನ್ನಾಗಿ ತಮ್ಮ ಲೈಫನ್ನು ಲೀಡ್ ಮಾಡ್ತಾರೆ. ಹಾಗೆ ಇನ್ನೊಂದಷ್ಟು ಮಕ್ಕಳನ್ನ ಮಾತಾಡಿಸ್ತಾ ಹೋಗೋಣ. ಒಂದು ಮಗುವಿನ ಆ ಕಾನ್ಫಿಡೆನ್ಸ್ ನೋಡಿ ನನಗಂತೂ ಬಹಳ ಖುಷಿ ಆಯಿತು. ಪುಟ ಏನು ಮಾತಾಡ್ತೀಯಾ? ಯಾವ ಕ್ಲಾಸ್ ಓದ್ತಾ ಇದೀಯಾ ನೀನು? ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಾನೀಗ ಭಗವದ್ಗೀತೆ ಹೇಳ್ತೀನಿ. ಹೌದು, ಇಲ್ಲೇ ಕಲ್ಸ್ಕೊಟ್ಟಿದ್ದ ನಿನಗೆ? ಹೇಳ್ತೀನಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಧ್ಯಾನಂ. ನಿನ್ನ ಹೆಸರು? ಇಬ್ಬನಿ. ನೋಡಿ ಈ ಮಗು ಅಂದ್ರೆ, ನಾನು ಯಾರೋ 4 ಮಕ್ಳನ್ನ ಬರೀ ಮಾತಾಡಕ್ ಬರೋರನ್ನ ಕೂರಿಸ್ಕೊಂಡು ಇಲ್ಲಿ ಮಾತಾಡಿಸ್ತಾ ಇಲ್ಲ. ನಾನೀಗ ಮಾತಾಡ್ಸೋಕೆ ಶುರು ಮಾಡ್ಕೊಂಡೆ ಅಂದ್ರೆ ಪೈಪೋಟಿಗೆ ಬೀಳ್ತಾರೆ ಇಲ್ಲಿ ಮಕ್ಕಳು. ನಾನು ಮಾತಾಡ್ತೀನಿ ಅಂತ. ಆ ಲೆವೆಲ್ ಕಾನ್ಫಿಡೆನ್ಸ್ ನಮಗಿಲ್ಲಿ ಈ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ನನಗೆ ಅದೇ ಖುಷಿ ಆಗ್ತಿರೋದು. ಹಾಗೆ ಇನ್ನೊಂದು ಮಗುನ ಮಾತಾಡಿಸ್ತೀನಿ. ಏನು ಪುಟ ನಿನ್ನ ಹೆಸರು? ಯಾವ ಕ್ಲಾಸ್ ಓದ್ತಿದ್ಯಾ?
UKG. ಏನ್ ಮಾತಾಡ್ತೀಯಾ, ಏನ್ ಹೇಳ್ತೀಯಾ? ಸಂವಿಧಾನ ಪೀಠಿಕೆ ಹೇಳ್ತೀಯಾ? ಹೇಳು. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡೋದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಋಣಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸೂಪರ್. ಇದು ನೋಡಿ ಸಂವಿಧಾನದ ಪೀಠಿಕೆ, 6 ವರ್ಷದ ಮಗು ಹೇಳ್ತಿರುವಂಥ ಸಂವಿಧಾನದ ಪೀಠಿಕೆ ಇದು. ನೀವು ಯಾವುದಾದ್ರೂ ಖಾಸಗಿ ಶಾಲೆಗೆ ಹೋಗ್ಬಿಟ್ಟು ದಿಢೀರ್ ಅಂತ ಹೇಳಿ ಯಾವುದಾದ್ರು ಮಕ್ಕಳು ಮುಂದೆ ಮೈಕ್ ಹಿಡಿದ್ರೂ ಕೂಡ ನನ್ನ ಪ್ರಕಾರ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ಸರ್ಕಾರಿ ಶಾಲೆ, ಒಂದು ಮಲೆನಾಡು ಭಾಗದ ಒಂದು ಚಿಕ್ಕ ಹಳ್ಳಿಯ ಶಾಲೆಯ ಮಗು ಬಾಯಲ್ಲಿ ಸುಲಲಿತವಾಗಿ, ಬಹಳ ಸ್ಪಷ್ಟವಾಗಿ, ಬಹಳ ನಿಖರವಾಗಿ ಸಂವಿಧಾನದ ಪೀಠಿಕೆ ಬರ್ತಾ ಇದೆ. ಇದಕ್ಕಿಂತ ಇನ್ನು ಏನು ಬೇಕು ಹೇಳಿ? ಇದಕ್ಕಿಂತ ಇನ್ನೇನು ಜಾಸ್ತಿ ನಾವು ಬಯಸೋದಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರಿ ಶಾಲೆಯಲ್ಲಿ? ನಿನ್ನ ಹೆಸರು ಏನು ಪುಟ? ಯಾವ ಕ್ಲಾಸು? ಏನು ಮಾತಾಡ್ತೀಯಾ? ಹೆಸರು ಧಾತ್ರಿ ಅಂತ. ನಾನು 6ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಈ ಸ್ಕೂಲಲ್ಲಿ ಓದ್ತಾ 3 ವರ್ಷ ಆಯಿತು. ನಂಗೆ ಈ ಸ್ಕೂಲಲ್ಲಿ ತುಂಬ ಖುಷಿ ಆಗುತ್ತೆ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲಲ್ಲಿ 2022 ಮಾಡೆಲ್ ಆಫ್ ದ ಸ್ಕೂಲ್ ಅನ್ನೋ ಪ್ರೈಸ್ ತಗೊಂತು. ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ತಾಲೂಕಲ್ಲಿ ಈ ಸ್ಕೂಲಲ್ಲಿ ಭಗವದ್ಗೀತೆ, ಭರತನಾಟ್ಯ, ಸ್ಪೋರ್ಟ್ಸು, ಪ್ರತಿಭಾ ಕಾರಂಜಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾವು ತುಂಬ ಪ್ರೈಸ್ ತೊಗೊಂಡಿದ್ದೀವಿ. ಸ್ಪೋರ್ಟ್ಸಲ್ಲೂ ಕೂಡ ತುಂಬ ಪ್ರೈಸ್ ತೊಗೊಂಡಿದ್ವಿ. ಈ ಸತಿ ಸ್ಪೋರ್ಟ್ಸ್ ಕೂಡ ನಮ್ಮ ಸ್ಕೂಲಲ್ಲೇ ತುಂಬ ಅದ್ಧೂರಿಯಾಗಿ ಮಾಡಿದ್ರು. ಮತ್ತು ನಮ್ಮ ಸ್ಕೂಲಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ತುಂಬ ಖುಷಿ ಆಗುತ್ತೆ ಫಂಕ್ಷನ್ ಎಲ್ಲ ಮಾಡಿದಾಗ. ನಮಗೆ ಮಾತಾಡೋಕ್ಕೆ ಕೊಡ್ತಾರೆ. ಮತ್ತು ಈ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮಾಡಿದ್ರು ಈ ವರ್ಷ. ತುಂಬ ಚೆನ್ನಾಗಿ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಹಾಡು ಹೇಳಿದ್ವಿ. ತುಂಬ ಖುಷಿ ಆಯಿತು ನಮಗೆ. ಇಲ್ಲಿರೋ ಟೀಚರ್ಸು ಅಷ್ಟೇ ತುಂಬ ನಮ್ಮನ್ನ ಪ್ರೀತಿ ಮಾಡ್ತಾರೆ. ನಮಗೇನಾದರೂ ಅರ್ಥ ಅರ್ಥ ಆಗಿಲ್ಲ ಅಂದರೆ ಆ ಲೆಸನ್ನ ಮತ್ತೆ ರಿಪೀಟ್ ಮಾಡಿ ನಮ್ಗೆ ಹೇಳ್ತಾರೆ. STMC ಅವರು ಅಷ್ಟೇ ಈ ಸ್ಕೂಲ್ ತುಂಬ ಚೆನ್ನಾಗಾಗೋಕ್ಕೆ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮಗೆ ಒಳ್ಳೆ ಗ್ರೌಂಡ್ ಇದೆ, ವಾಶ್ರೂಮ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ. ನಮಗೆ 1 ವಾರಕ್ಕೊಂದ್ಸತಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡ್ತಾರೆ, ಕಂಪ್ಯೂಟರ್ ಕ್ಲಾಸ್ ಕೂಡ ಮಾಡ್ತಾರೆ, ಭರತನಾಟ್ಯ ಕ್ಲಾಸ್ ಕೂಡ ಇರುತ್ತೆ. ಈ ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡ್ತಾ ನಮ್ಗೆ ತುಂಬ ಖುಷಿ ಆಗುತ್ತೆ. ವರ್ಷದಲ್ಲಿ ನಮಗೆ ಕಂಪ್ಯೂಟರ್ ಡೇ ಅಂತ ಮಾಡ್ತಾರೆ, ಮತ್ತು ಲೈಫ್ ಸ್ಕಿಲ್ ಡೇ ಅಂತ ಮಾಡ್ತಾರೆ, ಭಗವದ್ಗೀತೆ ಸ್ಪರ್ಧೆ ಕೂಡ ಇರ್ತಾರೆ. ನಮಗೆ ಪ್ರೈಸ್ ಬರ್ದಿದ್ರೂ ಕೂಡ ಸಮಾಧಾನಕ ಬಹುಮಾನ ಅಂತ ಕೊಡ್ತಾರೆ. ಅದರಿಂದ ಯಾರಿಗೂ ಬೇಜಾರಾಗಬಾರ್ದು ಅನ್ನೋ ಅಭಿಪ್ರಾಯದಿಂದ ನನಗೆ ಒಟ್ಟಾರೆ ಈ ಸ್ಕೂಲ್ ಬಗ್ಗೆ ತುಂಬ ಹೆಮ್ಮೆ ಇದೆ ಮತ್ತು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ವಾಹ್, ನೋಡಿ ಆ ಮಗುವಲ್ಲಿದ್ದ ಕಾನ್ಫಿಡೆನ್ಸ್ ನೋಡಿ. ನಾವೆಲ್ಲ ಆ ಟೈಮಲ್ಲಿ ಎಷ್ಟು ಮಾತಾಡ್ತಿದ್ವೋ ಎಲ್ಲ ಗೊತ್ತಿಲ್ಲ, ಆದರೆ ಆ ಮಗು ಮಾತ್ರ ಎಷ್ಟು ನಿಖರವಾಗಿ, ಎಷ್ಟು ಸ್ಫುಟವಾಗಿ ಮಾತಾಡ್ತಿದೆ ಅಂಥೇಳಿ. ಇದಕ್ಕಿಂತ ಏನ್ರಿ ನಾವು ಜಾಸ್ತಿ ಕೇಳೋದಕ್ಕೆ ಸಾಧ್ಯ? ಇನ್ನು ತುಂಬ ಮಕ್ಕಳು ಮಾತಾಡ್ಲಿಕ್ಕೆ ರೆಡಿ ಇದ್ದಾರೆ, ಆದರೆ ನಾನು ಸಮಯದ ಅಭಾವದ ಕಾರಣಕ್ಕೆ ಹೆಚ್ಚಿನ ಮಕ್ಕಳು ಮಾತಾಡ್ತಿಲ್ಲ. ಬೇಸರ ಆಗಬೇಡಿ ನೋಡಿದವರು, ನೀವೆಲ್ಲರೂ ಅದ್ಭುತವಾಗಿ ಮಾತಾಡ್ತೀರಿ ಅಂತ ಗೊತ್ತು. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಓಕೆ, ಹಾಗೆ ಮುಂದೆ ಹೋಗೋಣ. ನಮ್ಮ ಬಾಲ್ಯ ಅದೆಲ್ಲವನ್ನು ಕೂಡ ನೆನಪಿಸೋ ರೀತಿಯಲ್ಲಿದೆ ಶಾಲೆಯ ಒಂದೊಂದು ಇದು ಕೂಡ. ಇದು ಆಡಿಟೋರಿಯಮ್ಮು. ಶಾಲೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಆದಾಗ ಇದೇ ಆಡಿಟೋರಿಯಂನಲ್ಲಿ ಎಲ್ಲ ಮಾಡ್ತಾರೆ ನೋಡಿ. ಮಕ್ಕಳಿಗೆ ಬೇರೆ ಬೇರೆ ಕಲೆ ಎಲ್ಲವನ್ನು ಕೂಡ ಕಳಿಸ್ತಾ ಇದ್ದಾರೆ. ವಾಹ್, ಐಫಲ್ ಟವರ್. ಏನ್ ಪುಟ ಇದು? ಐಫಿಲ್ ಟವರ್ ನೀನೇ ಮಾಡಿದ್ದಾ? ನಾವು ಮಾಡಿದಲ್ಲ ಸರ್, ಮಿಸ್ ಮಾಡಿದ್ದು. ಹೌದಾ? ನೋಡಿ, ಈ ರೀತಿಯಾಗಿ ಮಕ್ಕಳಿಗೆ ಹೇಳ್ಕೊಡುವಂಥ ಕೆಲಸ ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಇದೇನು ಸರ್ ಇದು? ಇಲ್ಲಿಯ ಏನು ನಮ್ಮದು ಕಾರ್ಯಕ್ರಮ ಏನಾರು ಆದವಾಗ ನಾವು ದುಡ್ಡು ಕೊಟ್ಟು ಬೊಕ್ಕೆ ಮಾಡಬೇಕು. ಉದಾಹರಣೆಗೆ ಇಲ್ಲೊಂದು ಮಗು ಬೊಕ್ಕೆ ಮಾಡ್ತಾ ಇದೆ ನೋಡಿ. ಇದು ನಮ್ಮ ಸ್ಥಳೀಯ ಜಯಕ್ಕ ಅಂತ ಮತ್ತು ಅವರು ಶಶಿಕಲಾ ಅಂತ. ಅವ್ರು ಇಲ್ಲಿ ಬಂದು ಮಕ್ಕಳಿಗೆ ನಾವು ಯಾವುದೇ ಫಂಕ್ಷನ್ ಮಾಡಿದ್ರು ನಾವು ಬೊಕ್ಕೆನ ದುಡ್ಡು ಕೊಟ್ಟು ತರಲ್ಲ. ಈಗ ಒಂದು 4-5 ವರ್ಷದಿಂದ ದುಡ್ಡು ಕೊಟ್ಟು ತರಲ್ಲ. ತುಂಬ ಚೆನ್ನಾಗಿ ಅವರು ಬೊಕ್ಕೆಯನ್ನು ಮಾಡ್ತಾರೆ. ಇಲ್ಲಿಯ ಸ್ಥಳೀಯ ತಾಯಂದ್ರು ಬಂದು ನಮ್ಮ ಮಕ್ಕಳಿಗೆ ಬೊಕ್ಕೆ ಮಾಡೋದನ್ನ ಹೇಳ್ಕೊಡ್ತಾರೆ. ಇದು ಇಲ್ಲೇನು? ಇದು ನಮ್ಮ ಗಾಯತ್ರಿ ಅಂತೇಳಿ ಇವರು ಒಂದು 30 ವರ್ಷ PT ಟೀಚರ್ ಆಗಿದ್ರು.
37 ವರ್ಷ. ಪಿ ಟೀಚರ್ ಆಗಿ 37 ವರ್ಷ ಸರ್ವಿಸ್ ಆಯಿತು. ಹೌದು, ಈಗ ನನಗೆ 72 ವರ್ಷ. ವಯಸ್ಸಿನವರ ಉತ್ಸಾಹ ನಮ್ಗೆ ಉಚಿತವಾಗಿ ಈಗ 2 ವರ್ಷದಿಂದ ಉಚಿತವಾಗಿ ಒಂದು ಆಟ ಆಡಿಸ್ತಾರೆ, ಬೇಕಾದ್ರೆ ಲೈವ್ ಅಲ್ಲಿ ನೋಡ್ಬೋದು ನೀವು. ಇಲ್ಲೇನೋ ಮಾಡ್ತೀಯಾರ ಮಕ್ಕಳು. ಓಕೆ ಓಕೆ, ಹಾ ಇದೇನ್ ಮೇಡಮ್ ಇದು? ಚೆನ್ನಮಿಣಿ ಅಂತ ಆಟದ ಹೆಸರು. ಓಕೆ, ಅಳ್ಳಗುಳಿ ಮನೆ ಅಂತಾನು ಹೇಳ್ತಾರೆ. ಇದು ಏನು ಈಗಿಲ್ಲ, ಅದು ಆಟ ಆಡೋದ್ರಿಂದ ಲೆಕ್ಕ ನಮಗೆ ಗೊತ್ತಾಗತ್ತೆ. 5 ಅದು ಒಂದೊಂದು 7 ಇದೆಯಲ್ಲ, 5 ಹಾಕ್ಬೇಕು. ಅದು 4 ಬಂದ್ರೆ ಕರು ಆಯ್ತು ಅಂತ ತೆಗಿತಾರೆ 4 ಬಂದವರು. ಆಮೇಲೆ ಅದು ಆಟ ಆಡ್ತಾ ಇದ್ದ ಕಡೆಗೆ ಹತ್ತಿ ಬಿತ್ತದು ಅಂತ ಲಾಸ್ಟಿಗೆ ಒಂದೊಂದು ಬರುತ್ತೆ, ಕಡೆ ಪೂರ್ತಿ ಸೋತ್ ಹೋಗ್ತಾರೆ ಅದ್ರಲ್ಲಿ. ಇದು ಮೆದುಳು ಚುರುಕಾಗತ್ತೆ ಅಂತ. ಹೌದು ಹೌದು, ಇಲ್ಲೇನೋ ಮಾಡಿಸ್ತಾ ಇದ್ರಿ. ಉರುಗ ಆಟ ಅಂತ ಇದೆ, ಆಟ ಉರುಗೋದು. ಪಾಪ ಒಬ್ರು ಉರುಗು, ಈಗ ಉರುಗ್ತಾರೆ, ಇದನ್ನ ತಗೊಳ್ತಾ ಇರ್ತಾರೆ. ಈಗ ಏನಾರ ಟಚ್ ಆಯ್ತು ಅಂದ್ರೆ ಅವನ ಔಟ್. ಕರೆಕ್ಟ್. ಹೌದು, ಇದೇನ್ ಮೇಡಮ್ ಇದು? ಇದು ಗೂಡು ದೀಪ ಅಂತ. ಓಕೆ, ಇದಕ್ಕೆ ಒಳಗಡೆಗೆ ಬಲ್ಬ್ ಹಾಕಿ ವೈರ್ ಹಾಕಿದ್ರೆ ಹಾಗೆ ಇಲ್ಲಿ ಇದೊಂದು ನೋಡಿ, ಇದು ನೀವೀಗ ಐಕಿಯಾ ಗೊತ್ತಲ್ಲ, ಬೆಂಗಳೂರಲ್ಲಿ ಐಕಿಯಾ, ಅಲ್ಲಿ ಹೋಗಿ ಸರ್ಚ್ ಮಾಡಿ ಇದಕ್ಕೆ ಎಷ್ಟು ಅಂತ ಹೇಳಿ. ನಿಮಗೆ 2,000 ರೂಪಾಯಿ ಇದು ಒಂದು ರೇಟು. 2,000 ರೂಪಾಯಿ. ಇಂತಹ ಒಂದಲ್ಲ ಒಂದು ಆಕ್ಟಿವಿಟೀಸು ಶಾಲೆಯಲ್ಲಿ ಇದ್ದೇ ಇರುತ್ತೆ. ಕಾರಣ ಮಕ್ಕಳನ್ನ ಶಾಲೆಗೆ ಬರೋದಕ್ಕೆ ಪ್ರೋತ್ಸಾಹಿಸಬೇಕು ಅನ್ನೋ ಕಾರಣಕ್ಕಾಗಿ. ನಾವೆಲ್ಲ ಬಾಲ್ಯದಲ್ಲಿದ್ದಾಗ ತುಂಬ ನೆನಪಿದೆ, ತುಂಬ ಮಕ್ಕಳು ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಹಿಡಿದಾಗ ಕೈ ಕಾಲು ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ರು. ಆದರೆ ಇಂತಹ ಶಾಲೆ ಅಂದಾಗ ಮಕ್ಕಳು ಓಡೋಡಿ ಬರ್ತಾರೆ. ಹಾಗೆ ಇಲ್ಲಿ ಶಿಸ್ತಿಗೂ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗತ್ತೆ. ನಿಮಗೆ ಬೇರೆ ಯಾವ ಸ್ಕೂಲ್ಗಳಲ್ಲೂ ಕೂಡ ಈ ರೀತಿಯಾದಂಥ ಡಿಸಿಪ್ಲಿನ್ ನಿಮಗೆ ಕಾಣಿಸೋದಿಲ್ಲ. ಸರ್ಕಾರಿ ಶಾಲೆ ಅಂದಾಗ ಅಲ್ಲಿ ಕಣ್ಮುಂದೆ ಕಾಣುವಂಥ ಚಿತ್ರಣನೇ ಬೇರೆ, ಆದರೆ ನಿಮಗೆ ತುಂಬ ನೀಟಾದಂಥ ಡಿಸಿಪ್ಲಿನ್ ಕಾಣುತ್ತೆ. ಪ್ಲೇಟ್ ಎಲ್ಲವನ್ನು ಕೂಡ ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಬರೀ ಜೋಡಿಸಿಟ್ಟಿದ್ದು ಮಾತ್ರ ಅಲ್ಲ, ಮಕ್ಕಳಿಗೂ ಕೂಡ ಅದೆಲ್ಲವನ್ನು ಕೂಡ ಹೇಳ್ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ಅಂದರೆ ಓದಿನ ಜೊತೆಗೆ ನಿಮ್ಮಲ್ಲಿ ಶಿಸ್ತು ಇರಬೇಕು ಅನ್ನುವಂಥ ಕಾರಣಕ್ಕಾಗಿ. ಹಾಗೆ ಮುಂದೆ ಇನ್ನೊಂದಷ್ಟು ವಿಚಾರವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಬೇರೆ ವಿಡಿಯೋ ಕೇಳ್ಕೊಳ್ಳೋದು, ದಯವಿಟ್ಟು ಈ ವಿಡಿಯೋ ಕೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಹಾಗೆ ನಿಮ್ಮಲ್ಲೂ ಕೂಡ ಒಂದು ರೀತಿಯಲ್ಲಿ ಉತ್ಸಾಹ ಪ್ರೋತ್ಸಾಹ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿ ಸರ್ಕಾರಿ, ನಮಗೆ ತುಂಬ ಕಡೆಗಳ ಸರ್ಕಾರಿ ಶಾಲೆ ಅಥವಾ ಬಿಸಿ ಊಟ ಅಂದಾಗ ನಾವು ನೋಡ್ತಿರ್ತೀವಿ, ಸಾಕಷ್ಟು ಕಂಪ್ಲೇಂಟ್ಸ್ಗಳೆಲ್ಲವೂ ಕೂಡ ಬರ್ತಾ ಇರುತ್ತೆ. ಜೊತೆಗೆ ಮಕ್ಕಳು ಕೂಡ ಸ್ಕೂಲಲ್ಲಿ ಊಟ ಮಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂದೆಟ್ಟು ಹಾಕ್ತಾರೆ, ಅಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇಲ್ಲಿ ನೋಡಿ ಊಟದ ವ್ಯವಸ್ಥೆ ಹೇಗಿದೆ ಅಂತ. ನಮಗೆ ನೋಡ್ತಾ ಇದ್ದಾಗ ಬಾಯಲ್ಲಿ ನೀರು ಇರುತ್ತೆ, ಅಷ್ಟು ನೀಟಾಗಿ ಇಲ್ಲಿ ಅಡುಗೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಇದು ಇನ್ನೊಂದು ವಿಚಾರ ಅಂದರೆ, ಒಂದು ದಿನದ ಕತೆ ಅಲ್ಲ ಇದು. ಸರ್ಕಾರದಿಂದಲೂ ಕೂಡ ಒಂದು ಸ್ವಲ್ಪ ಹಣ ಅಂತ ಬರುತ್ತೆ ಇಲ್ಲಿ ಬಿಸಿ ಊಟ ಅಥವಾ ಊಟದ ವ್ಯವಸ್ಥೆ ಅಂತ ಹೇಳಿ. ಅದರಲ್ಲಿ LKG UKG ಇವರೇ ಮಾಡ್ಕೊಂಡಿರುವಂಥ ವ್ಯವಸ್ಥೆ. ಆ ಕಾರಣಕ್ಕಾಗಿ ಇಲ್ಲಿ ಹೆಚ್ಚುವರಿ ಊಟ, ಜೊತೆಗೆ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಪೌಷ್ಟಿಕಾಂಶ ಎಲ್ಲ ನೀಟಾಗಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಹೆಚ್ಚುವರಿ ತರಕಾರಿ ಆಗಿರ್ಬೋದು, ಅದೆಲ್ಲದರ ವ್ಯವಸ್ಥೆಯನ್ನು ಕೂಡ ಒಂದಷ್ಟು ಜನರ ಸಹಕಾರ ಜೊತೆಗೆ ಇವರೇ ಮಾಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ವೆಜ್ ಪಲಾವ್ ಅಲ್ಲ, ವೆಜ್ ಪಲಾವ್ ನೋಡಿ. ಹಾಗೆ ಅಡುಗೆಯೂ ಕೂಡ ತುಂಬ ನೀಟಾಗಿ, ಮಕ್ಕಳಿಗೆ ಆರೋಗ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ರಾಜ್ಯದ ಕೆಲವು ಶಾಲೆಯಲ್ಲಿ ಮಾತ್ರ ಇಂಥದ್ದು ನೋಡೋಕೆ ಸಾಧ್ಯ, ಬಿಟ್ಟರೆ ನಿಮಗೆ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಯಾವುದೇ ರೀತಿಯಾದಂಥ ದೃಶ್ಯವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಇದು ಊಟದ ವ್ಯವಸ್ಥೆ. ಅಂದ್ರೆ ನಮ್ಗೆ ಈ ಸಮ್ಮರ್ ಕ್ಯಾಂಪಿಂಗ್ ನಾವು ಸ್ಪೆಷಲ್ ಆಗಿ ರೆಡಿ ಮಾಡ್ತಾ ಇದೀವಿ. ಅಂದ್ರೆ ಪ್ರತಿದಿನ ಮಲೆನಾಡಿನ ಐಟಮ್ ಕೊಟ್ಟಿದ್ದು ನಿನ್ನೆ ತನಕ. ಪ್ರತಿದಿನ ಅಂದ್ರೆ ಒಂದಿನ ತಂಬುಳಿ, ಆಮೇಲೆ ನುಗ್ಗೆಕಾಯಿ ತಂಬುಳಿ, ಇಲಿಕಿವಿ ಸೊಪ್ಪಿಂದು, ಆಮೇಲೆ ಚಟ್ಟೆ ಸೊಪ್ಪು, ಆಮೇಲೆ ನಮ್ಮಲ್ಲಿ ಹರ್ವೆ ಸೊಪ್ಪು, ಆಮೇಲೆ ನೀವು ಏನೇನ್ ಮಾಡಿದ್ರಿ ಹೇಳಿ. ಕೆಸುವಿನ ಸೊಪ್ಪು ಮಲೆನಾಡು ಸ್ಪೆಷಲ್. ಕೆಸುವಿನ ಸೊಪ್ಪು ಮಾಡಿದ್ವಿ, ಆಮೇಲೆ ಹರ್ವೆ ಸೊಪ್ಪು ಮಾಡಿದ್ವಿ, ಆಮೇಲೆ ಹಲಸಿನಕಾಯಿ, ಅದು ಹಲಸಿನಕಾಯಿ ಸಾರು ಮಾಡಿದ್ವಿ. ಹಿಂಗೆ ಮಲೆನಾಡು ಏನೇನು ಐಟಮ್ ಉಂಟು ಅದೆಲ್ಲ ಮಾಡಿದ್ವಿ. ಕಡುಬು ಎಲ್ಲ ಮಾಡಿದ್ವಿ, ಹುರುಳಿಕಟ್ಟೆಲ್ಲ ಮಾಡಿದ್ವಿ. ಬೇಸಿಗೆ ಶಿಬಿರಕ್ಕೆ ಈ ಸ್ಪೆಷಲ್. ನಾರ್ಮಲ್ ಡೇಸ್ ಅಲ್ಲಿ ಮಾಮೂಲಿ ನಾರ್ಮಲ್ ಡೇಸ್ ಅಲ್ಲೂ ಏನಾದ್ರು ಮಕ್ಕಳೆಲ್ಲ ಬಸ್ಲೆ ಸೊಪ್ಪೆಲ್ಲ ತರ್ತಾರೆ, ಅದೆಲ್ಲ ಮಾಡ್ತೀವಿ. ಮತ್ತೆ ಹಲಸಿನಕಾಯಿನ ಹಿಂಗೆ ಮಾಡ್ತಿರ್ತೀವಿ ನಾವು. ಟೀಚರ್ಸ್ ಎಷ್ಟು ಜನ ಇದ್ದಾರೆ ಸರ್ಕಾರದಿಂದ, ಹಾಗೆ ಎಕ್ಸ್ಟ್ರಾ ಎಷ್ಟು ಜನ ಟೀಚರ್ಸ್ ಇದ್ದಾರೆ, ಅವ್ರಿಗೆ ಯಾರು ಸ್ಯಾಲ್ರಿ ಕೊಡ್ತಾರೆ? ಸುಮ್ಮನೆ ಅಲ್ಲ, ಅದ್ರ ಬಗ್ಗೆನೂ ಕೂಡ ನಾನು ಮಾತಾಡ್ತಾ ಹೋಗೋಣ. ಸ್ಟಾಫ್ ರೂಮಿಗೆ ಹೋಗೋಣ. ಹಾಗೆ ಕಂಪ್ಯೂಟರ್ ರೂಮ್ ಇದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಭರತನಾಟ್ಯ ಸ್ಕೂಲ್ ಇದೆ ಅಥವಾ ಒಂದು ಕ್ಲಾಸ್ ಇದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಹಾಗೆ ಸಂಬಳ, ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಮಕ್ಕಳಿಗೆ ಭಗವದ್ಗೀತೆಯನ್ನು ಹೇಳ್ಕೊಡಲಾಗುತ್ತೆ. ತುಂಬ ಜನರಿಗೆ ಭಗವದ್ಗೀತೆಯ ಮಹತ್ವ ಏನು ಗೊತ್ತಿರೋದಿಲ್ಲ. ಭಗವದ್ಗೀತೆಯನ್ನು ನಾವು ಕಲಿಯೋದ್ರಿಂದ ಅಥವಾ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದ ನಾವು ಜೀವನಕ್ಕೆ ಅಳವಡಿಸ್ಕೊಳ್ಳೋ ಸಾಕಷ್ಟು ವಿಚಾರ ಇರುತ್ತೆ. ಅಂದರೆ ನಾನು ಮತ್ತೆ ಈ ಶಾಲೆ ವಿಚಾರವನ್ನು ಮಾತಾಡ್ತಾ ಇದ್ದಾಗ ಹೇಳಿದ್ದು, ಈ ಶಾಲೆ ನಮಗೆ ಬದುಕೋದನ್ನು ಹೇಳಿಕೊಡುತ್ತೆ.
ಬರೀ ಸಿಲೆಬಸ್ ಅನ್ನ ನಾವು ಓದೋದು ಮಾತ್ರ ಅಲ್ಲ, ಮೊದಲು ನಾವು ಕಲಿಬೇಕಾಗಿದ್ದು ಬದುಕೋದನ್ನ. ಆಗ ಮಾತ್ರ ನಾವು ಅದ್ಭುತವಾಗಿ ಜೀವನ ಸಾಗಿಸೋಕೆ ಸಾಧ್ಯ. ಆದ್ರೆ ಈ ಶಾಲೆಯಲ್ಲಿ ಅದೆಲ್ಲವೂ ಕೂಡ ಇದೆ. ಒಂದ್ ಕಡೆಯಿಂದ ಭಗವದ್ಗೀತೆ, ಮತ್ತೊಂದು ಕಡೆ ಸಂವಿಧಾನದ ಪೀಠಿಕೆ, ಮತ್ತೊಂದು ಕಡೆಯಿಂದ ಕಂಪ್ಯೂಟರ್ ಎಜುಕೇಶನ್ ಎಲ್ಲವೂ ಇದೆ. ಇಲ್ಲಿ ಭಗವದ್ಗೀತೆಯನ್ನು ಹೇಳ್ಕೊಡುವಂತ ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಬಹಳ ಖುಷಿ ಆಯ್ತು ಇದನ್ನೆಲ್ಲ ನೋಡಿ. ಎಷ್ಟು ವರ್ಷದಿಂದ ಹೇಳ್ಕೊಡ್ತಿದ್ದೀರಿ? ನಮಸ್ತೆ, ನನ್ನ ಹೆಸರು ಗಾಯತ್ರಿ ಶಿವಸುಂದರ್ ಅಂತ. ನಾನೊಂದು 5 ವರ್ಷದಿಂದ ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳೆಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ. ಮೊದಲು ಸ್ಪಷ್ಟವಾಗಿ ಮಾತಾಡಕ್ ಬರ್ತಿರ್ಲಿಲ್ಲ, ಶ್ಲೋಕಗಳನ್ನು ಹೇಳಕ್ ಬರ್ತಿರ್ಲಿಲ್ಲ. ಈಗ ಎಲ್ಲರೂ ಅಲ್ಪ ಪ್ರಾಣ, ಮಹಾಪ್ರಾಣ, ದೀರ್ಘಾಕ್ಷರಗಳನ್ನ ಇದನ್ನೆಲ್ಲ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ತುಂಬಾ ಆಸಕ್ತಿಯಿಂದ ವೈಯಕ್ತಿಕವಾಗಿ ಫೋನ್ ಮಾಡಿ ಕಲಿತಾ ಇದ್ದಾರೆ. ಸ್ಕೂಲ್ನಲ್ಲಿ ಹೆಚ್ಚಿಗೆ ಹೊತ್ತು ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ವೈಯಕ್ತಿಕವಾಗಿ ಕಲಿತಾ ಇದ್ದಾರೆ. ಮಕ್ಕಳಿಗೆ ಈ ಹಂತದಲ್ಲಿ ಭಗವದ್ಗೀತೆ ಅಗತ್ಯತೆ ನಿಮಗೆ ಎಷ್ಟಿದೆ ಅನ್ಸುತ್ತೆ ನಿಮಗೆ? ತುಂಬಾ ಇದೆ ಸರ್, ತುಂಬಾ ಇದೆ. ಮಕ್ಕಳಿಗೆ ಮೊದಲನೇದಾಗಿ ಇವಾಗ ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ, ಒತ್ತಕ್ಷರಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಭಗವದ್ಗೀತೆ ಕಲ್ತ ನಂತರ ಅವರು ಉಚ್ಚಾರಣೆಯನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ಇದರಿಂದ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಮೊದಲು ನಾವು ಚಿಕ್ಕಕ್ಕಿರ್ಬೇಕಾದ್ರೆ ಈ ಉಕ್ತ ಲೇಖನ ಅಂತ ಒಂದು ಕೊಡ್ತಾ ಇದ್ರು, ನಾವು ಪದಗಳನ್ನ ಹೇಳದವ್ರು ಬರೀದು. ಇವಾಗ ಒಂದು ಸ್ಕೂಲಲ್ಲಿ ಆ ತರದ್ದು ಎಲ್ಲೂ ಇಲ್ವೇ ಇಲ್ಲ. ಹಾಗಾಗಿ ಎಲ್ಲಾ ಮಕ್ಕಳು ಕನ್ನಡನೇ ಸರಿಯಾಗಿ ಬರೀತಾ ಇಲ್ಲ. ಭಗವದ್ಗೀತೆ ಕಲಿಯೋದ್ರಿಂದ, ಉಚ್ಚಾರಣೆ ಮಾಡೋದ್ರಿಂದ ಅವರು ನಿಧಾನವಾಗಿ ಓದಕ್ ಕಲ್ತು ಎಲ್ಲಾ ಅಕ್ಷರಗಳನ್ನು ಸ್ಪಷ್ಟವಾಗಿ ಓದೋದು ಅಲ್ಲದೆ ಬರೆಯೋದು ಅಲ್ಲದೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ. ಬಂಧುಗಳು, ಇಲ್ಲಿ ಆಗ್ಲಿಂದ ಹೇಳ್ತಾ ಇದ್ದೆ ಭರತನಾಟ್ಯ ಅಂತ. ಇಲ್ಲಿ ಭರತನಾಟ್ಯ ಹೇಳ್ಕೊಡೋದನ್ನ ಗಮನಿಸ್ತಾ ಇದ್ದೀರಿ. ಬಹಳ ಅದ್ಭುತವಾಗಿ ಮಕ್ಕಳು ಭರತನಾಟ್ಯವನ್ನ ಕಲಿತಾ ಇದ್ದಾರೆ. ಆ ಕಾರಣಕ್ಕಾಗಿ ಹೇಳೋದು, ನಾವು ಆ ಬಾಲ್ಯ ಅಥವಾ ಆ ಒಂದು ಪ್ರೈಮರಿ ಎಜುಕೇಶನ್ ಲೆವೆಲ್ನಲ್ಲಿ ಇದೆಲ್ಲವನ್ನು ಕೂಡ ಕಲ್ತ್ಕೊಂಡಾಗ ನಮ್ಮ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ. ಭರತನಾಟ್ಯವನ್ನು ಹೇಳ್ಕೊಡ್ತಿರುವಂಥ ಟೀಚರ್ ಇದ್ದವರು ಮಾತಾಡಿಸ್ತೀನಿ. ಎಷ್ಟು ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ಹೇಳ್ಕೊಡ್ತಾ ಇದ್ದೀರಿ? ಇಲ್ಲಿ ಒಂದು 3 ವರ್ಷದಿಂದ ನಾವು ಭರತನಾಟ್ಯ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದು ಖುಷಿ ಆಗುತ್ತೆ. ಅಂದರೆ ನಾನು ಪ್ರೈವೇಟ್ ಸ್ಕೂಲಲ್ಲೇ ವರ್ಕ್ ಮಾಡ್ತಾ ಇರೋದು. ಸೊ ನಾನು ಇಲ್ಲಿ ವಾರಕ್ಕೆ 1 ದಿನ ಬಂದು ಇಲ್ಲಿ ಭರತನಾಟ್ಯಂ ಹೇಳ್ಕೊಡ್ತೀನಿ. ಸೊ ಪೇಟೆ ಮಕ್ಕಳಿಗೂ ಹಳ್ಳಿ ಮಕ್ಕಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಅವ್ರು ತುಂಬ ಫಾಸ್ಟ್ ಇರ್ತಾರೆ. ಈ ಮಕ್ಕಳಿಗೆ ಏನೂ ಅವಕಾಶ ಸಿಕ್ಕಿರಲ್ಲ. ಬಟ್ ಈ ಶಾಲೆಯಲ್ಲಿ ಈ ಮಕ್ಕಳಿಗೆ ಸಹ ತುಂಬ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಎಲ್ಲ ಮಕ್ಕಳು ಕೂಡ ತುಂಬ ಇಂಟ್ರೆಸ್ಟಿಂದ ಕಲಿತಾ ಇದ್ದಾರೆ. ಅವರಲ್ಲಿ ಭಕ್ತಿನೂ ಇದೆ, ಆ ಕಲಿಯೋ ಇಂಟ್ರೆಸ್ಟ್ ತುಂಬ ಇದೆ. ತುಂಬ ಖುಷಿ ಆಗುತ್ತೆ. ನಿಮಗೆ ಏನನ್ಸುತ್ತೆ ಅಂದರೆ ಈ ಹಂತದಲ್ಲಿ ಅಥವಾ ಈ ವಯಸ್ಸಿನಲ್ಲಿ ಅಥವಾ ಈ ಪ್ರೈಮರಿ ಎಜುಕೇಶನ್ ಲೆವೆಲಲ್ಲಿ ಈ ಭರತನಾಟ್ಯ ಇಂಥದ್ರ ಅಗತ್ಯತೆ ಎಷ್ಟಿದೆ ಅನ್ಸುತ್ತೆ ನಿಮಗೆ? ಇಲ್ಲ, ತುಂಬ ಮಕ್ಕಳಿಗೆ ಇದು ಬೇಕು. ಯಾಕಂದರೆ ಬರೀ ಡ್ಯಾನ್ಸ್ ಅಂದರೆ ಏನೋ ಒಂದು ಕಲೆ ಕಲಿತಿದ್ದೀವಿ ಅಂತಲ್ಲ. ಸೊ ಅದರಿಂದ ತುಂಬ ಯೂಸಸ್ ಇದೆ. ಸೊ ಮಕ್ಕಳಿಗೆ ಮೆಮೊರಿ ಪವರ್ ಹೈ ಆಗೋದಿರ್ಬೋದು, ಅವ್ರು ತುಂಬ ಆ್ಯಕ್ಟಿವ್ ಆಗಿರೋದಾಗಿರ್ಬೋದು. ಸೊ ಎಷ್ಟೋ ಜನ ಮಕ್ಕಳಿಗೆ ಕಣ್ಣಿನ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಡ್ಯಾನ್ಸ್ ಎಲ್ಲ ಸ್ವಲ್ಪ ಅದಕ್ಕೆಲ್ಲ ಸಪೋರ್ಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಒಂದೇ ರೀಸನಿಗೋಸ್ಕರ ಕಲಿಯೋದಲ್ಲ. ಸೊ ತುಂಬ ಯೂಸ್ ಇದೆ. ಕಲ್ತ್ರೆ ಒಳ್ಳೆ ಗುಡ್ ರಿಸಲ್ಟೇ ಬರುತ್ತೆ. ಓಕೆ, ಥ್ಯಾಂಕ್ ಯು. ಬಂಧುಗಳೇ, ಸರ್ಕಾರಿ ಶಾಲೆಯಲ್ಲಿ ಕಂಪ್ಯೂಟರ್ ಎಜುಕೇಶನ್ ಈಗಿನ ಕಾಲಘಟ್ಟಕ್ಕೆ ಮಕ್ಕಳು ಪೈಪೋಟಿ ಕೊಡುವ ನಿಟ್ಟಿನಲ್ಲಿ ಆಗಬೇಕು ಅಂದರೆ ಕಂಪ್ಯೂಟರ್ ಎಜುಕೇಶನ್ ಬಹಳ ಮುಖ್ಯ ಆಗುತ್ತೆ. ನಾವಿಲ್ಲಿ ಕೆಂದಾಳಬೇಲ್ ಶಾಲೆ ಅಥವಾ ಹೊನ್ನೆತಾಳ್ನ ಈ ಶಾಲೆಯಲ್ಲಿ ಮಕ್ಕಳಿಗೆ ಆ ಕಂಪ್ಯೂಟರ್ ಎಜುಕೇಶನ್ ಅನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೀಟಾಗಿ ಎಲ್ಲವನ್ನೂ ಕೂಡ ಹೇಳ್ಕೊಡ್ತಾರೆ ಮಕ್ಕಳಿಗೆ, ಬೇಸಿಕ್ ಏನೇನು ಬೇಕು ಅಂತ. ಅಂದರೆ ತುಂಬ ಕಡೆಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸರ್ಕಾರಿ ಶಾಲೆ ಓದಿದ ಮಕ್ಕಳಿಗೆ ಕಂಪ್ಯೂಟರ್ನೇ ನೋಡಿರೋದಿಲ್ಲ, ಅದರ ಬೇಸಿಕ್ ಏನೂ ಕೂಡ ಗೊತ್ತಿರೋದಿಲ್ಲ. ಅದರಲ್ಲಿ ಬೇಸಿಕ್ ಎಲ್ಲವನ್ನು ಕೂಡ ಹೇಳ್ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಟೀಚರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬೇರೆ ಬೇರೆ ಎಲ್ಲರೂ ಕೂಡ ಮಾತಾಡ್ಸ್ಕೊಂಡು ಬಂದ್ವಿ. ಹಾಗೆ ಕಂಪ್ಯೂಟರ್ ಎಜುಕೇಶನ್ ಮಕ್ಳಿಗೆ ಕೊಡ್ತೀರಿ, ಬೇಸಿಕ್ ಏನೇನು ಹೇಳ್ಕೊಡ್ತೀರಿ? ಪೇಂಟಿಂದ ಹಿಡಿದು ವರ್ಡ್, ಎಕ್ಸೆಲ್ ಆ ಥರ ಎಲ್ಲದಿದೆ. ಕಂಪ್ನಿಯಿಂದನೇ ಒಂದು ಇದು ಕೊಟ್ಟಿದ್ದಾರೆ, ಸಿಲೆಬಸ್ ಕೊಟ್ಟಿದ್ದಾರೆ ಮಕ್ಕಳಿಗಂತಾನೆ. 4th ಇಂದ ಪೇಂಟ್ ಎಲ್ಲ ಶುರು ಆಗುತ್ತೆ ಸರ್. ನೀವು ನೋಡಿದ ಹಾಗೆ ನೀವು ಸುತ್ತಮುತ್ತ ಇರೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇಂಥದ್ದು ನೋಡಿದ್ರೆ ಹೇಗೆ? ಅಂದರೆ ಇಲ್ಲಿ ಕಂಪ್ನಿಯಿಂದ ಕೊಟ್ಟಿರೋದು ಬಿಟ್ಟರೆ ಬೇರೆ ಎಲ್ಲೂ ನೋಡಿಲ್ಲ ಸರ್ ನಾವು. ಇದು ಕಂಪ್ಯೂಟರ್ ಮಕ್ಕಳ ಉತ್ಸಾಹ ಹೇಗಿದೆ? ಈಗ 4th ಮಕ್ಕಳನ್ನೇ ತಗೊಂಡ್ರೆ ಅವ್ರಿಗೆ ಪೇಂಟ್ ಮಾತ್ರ ಇರೋದು. ಆದರೆ ಆ ಮಕ್ಕಳು ವರ್ಡು, ಎಕ್ಸೆಲ್ ಅದೆಲ್ಲನೂ ಯೂಸ್ ಮಾಡ್ತಾರೆ ಈಗಲೇ. ಒಂದ್ಸತಿಗೆ ಹೇಳ್ಕೊಟ್ರೆ ಫುಲ್ ಅಷ್ಟು ಅವರೇ ನೆಕ್ಸ್ಟಿಂದ ಅವರೇ ನೋಡ್ಕೋತಾ ಹೋಗ್ತಾರೆ ಸರ್. ಇಲ್ಲೆಲ್ಲ ಕಡೆಗಳಲ್ಲಿ ಸುತ್ತ ಕಂಪ್ಯೂಟರ್ ನೋಡಿದ್ರಲ್ಲ, ಸ್ವಲ್ಪ ಆ ಕಡೆ ತಿರುಗಿದ್ರೆ ನಿಮಗೆ ಪ್ರಾಜೆಕ್ಟರ್ ಕಾಣಿಸ್ತಾ ಇದೆ ನೋಡಿ. ಇದು ಸರ್ಕಾರಿ ಶಾಲೆಯ ಗತ್ತು. ನಿಮಗೆ ಇಲ್ಲಿ ಮಕ್ಕಳಿಗೆ ನೀಟಾಗಿ ಇದನ್ನು ಕಲಿಸಿದಾಗ ಮಕ್ಕಳ ತಲೆಗೆ ಭಾಳ ಬೇಗ ಹೋಗುತ್ತೆ. ಇಲ್ಲಿ ಅವರಿಗೆ ಏನೇ ತೋರಿಸ್ಬೋದು ಅಥವಾ ಏನೇ ಕಲಿಸ್ಕೊಟ್ರು ಕೂಡ ಮಕ್ಕಳ ತಲೆಗೆ ಭಾಳ ಬೇಗ ಹೋಗುತ್ತೆ. ಇದಕ್ಕಿಂತ ನಾನು ಇನ್ನೇನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಎಲ್ಲವನ್ನು ಕೂಡ ದೃಶ್ಯ ಕಣ್ಣಾರೆ ನೋಡ್ತಾ ಇದ್ದೀರಿ. ಕೊನೆಯದಾಗಿ ನಾನೀಗ ಸ್ಟಾಫ್ ಹತ್ರ ಹೋಗ್ತೀನಿ. ಅಂದರೆ ಟೀಚರ್ಸಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಏನು ಎತ್ತ ಅದನ್ನು ನೋಡೋಣ. ಒಂದು ವೇಳೆ ಈಗ ಸ್ಟಾಫ್ ರೂಮ್ ಒಳಗಡೆ ನಾನು ಬರ್ತೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಿ ಸಾಕಷ್ಟು ಟೀಚರ್ಸ್ಗಳು ಕಾಣಿಸ್ತಾ ಇದ್ದಾರೆ. ನಿಮಗೆ ಸಹಜವಾಗಿ ಕುತೂಹಲ ಇರುತ್ತೆ. LKG ಇಂದ 7th ಸ್ಟ್ಯಾಂಡರ್ಡ್ ವರೆಗೆ 120 ಮಕ್ಕಳಿದ್ದಾರೆ.
120 ಮಕ್ಕಳಿದ್ದಾಗ ಅಷ್ಟೊಂದು ಟೀಚರ್ಸ್ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದ್ಯಾ, ಇಷ್ಟೆಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಿದ್ಯಾ ಎನ್ನುವಂಥ ಕುತೂಹಲ ಪ್ರಶ್ನೆ ಸಹಜವಾಗಿದ್ದೇ ಇರುತ್ತೆ. ಆದರೆ ಇಲ್ಲಿ ಸರ್ಕಾರದಿಂದ ಟೀಚರ್ಸ್ ಅಂತ ಕೊಟ್ಟಿರೋದು ಕೇವಲ 2 ಮಾತ್ರ. 120 ಮಕ್ಕಳಿಗೆ ಟೀಚರ್ಸ್ ಎಷ್ಟು ಬೇಕಾಗ್ತಾರೆ ಅನ್ನೋದನ್ನ ಯೋಚನೆ ಮಾಡಿ. ನಾವು ಟೀಚರ್ಸ್ ವ್ಯವಸ್ಥೆಯನ್ನು ಮಾಡೋದಿಲ್ಲ, ಕೊಠಡಿ ವ್ಯವಸ್ಥೆಯನ್ನು ಮಾಡೋದಿಲ್ಲ, ಬೇಸಿಕ್ ವ್ಯವಸ್ಥೆಯನ್ನು ಮಾಡೋದಿಲ್ಲ, ಅದ್ಯಾವುದನ್ನು ಕೂಡ ಮಾಡೋದಿಲ್ಲ. ಆದರೆ ನಮ್ಮ ರಾಜಕಾರಣಿಗಳು ಅಥವಾ ಸಚಿವರು ಅನ್ಸ್ಕೊಂಡಂಥವ್ರು ಅಥವಾ ಬೇರೆಯವರೆಲ್ಲರೂ ಕೂಡ ಸದಾಕಾಲ ವೇದಿಕೆಗಳಲ್ಲಿ ಭಾಷಣ ಮಾಡ್ತಿರ್ತಾರೆ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸಿ ಅಂತ. ಬೇಸಿಕ್ ಯಾವ ವ್ಯವಸ್ಥೆಯನ್ನೂ ಕೂಡ ಮಾಡದೆ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸಿ ಅಂದರೆ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸೋದಿಕ್ಕೆ ಹೇಗೆ ಪೋಷಕರಿಗೆ ಧೈರ್ಯ ಬರಬೇಕು ಹೇಳಿ? ಯಾಕಂದರೆ ಇದು ಕಾಂಪಿಟೇಟಿವ್ ಯುಗ. ಇದು ಸ್ವಲ್ಪ ಮಕ್ಕಳೇನಾದರೂ ಹಿಂದೆ ಬಿದ್ದುಬಿಟ್ರು ಕೂಡ ಫ್ಯೂಚರ್ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ಹೀಗಾಗಿ ಪೋಷಕರಿಗೆ ಸಹಜವಾದ ಕನ್ಸರ್ನ್ ಇರುತ್ತೆ ಮಕ್ಕಳ ಬಗ್ಗೆ. ಸರ್ಕಾರಿ ಶಾಲೆ ಯಾವುದೇ ವ್ಯವಸ್ಥೆ ಇಲ್ಲ ಅಂದಾಗ ಮಾತ್ರ ಸಹಜವಾಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ಫೀಸ್ ಜಾಸ್ತಿ ಆದರೂ ಅಡ್ಡಿಲ್ಲ, ಡೊನೇಷನ್ ಕಟ್ಟಿ ಆದರೂ ಸೇರಿಸ್ತೀವಿ ಅಂತ ಕಳಿಸ್ತಾರೆ. ಇಡೀ ರಾಜ್ಯಾದ್ಯಂತ ಆಗ್ತಿರೋದು ಅದೇ. ಮೊದಲು ನಮ್ಮ ರಾಜಕಾರಣಿಗಳು ಭಾಷಣ ಮಾಡೋಕ್ಕೂ ಮುನ್ನ ಯೋಚನೆ ಮಾಡಬೇಕಾಗಿರೋದು ಸರ್ಕಾರಿ ಶಾಲೆಗೆ ನಾವು ವ್ಯವಸ್ಥೆಯನ್ನ ಮಾಡಿದ್ದೀವಾ ಅಂಥೇಳಿ. ಈ ಶಾಲೆಗೆ ಯಾಕೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಅಂದ್ರೆ ಈ ಶಾಲೆ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ. ಟೀಚರ್ಸ್ ಗಮನಿಸ್ತಾ ಇದ್ದಾರೆ, ಇಲ್ಲಿ ಕಂಪ್ಲೀಟ್ ಭರ್ತಿಯಾಗಿದೆ ನಮಗಿಲ್ಲಿ. ಇವರು ಮಾಡ್ಕೊಂಡಿರುವಂಥ ವ್ಯವಸ್ಥೆ ಇದು. ಇವರು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಂತ ಕಾರಣಕ್ಕಾಗಿ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದ್ದಂಥವ್ರು ಈಗ ಇಲ್ಲಿ ಕಳಿಸೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹಾಗೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಅಂದರೆ ಯಾವ ಪ್ರೈವೇಟ್ ಸ್ಕೂಲ್ಗೆ ಇದು ಕಡಿಮೆ ಇಲ್ಲ. ಹಾಗೆ ನಾನು ಮತ್ತೆ ಇನ್ನೊಂದು ವಿಚಾರವನ್ನು ಒತ್ತಿ ಹೇಳ್ತಾ ಇದ್ದೀನಿ. ಮಲೆನಾಡು ಭಾಗ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ, ಇಲ್ಲಿ ಅಡಿಕೆ ಬೆಳೀತಾರೆ, ಜಮೀನ್ದಾರಿದ್ದಾರೆ, ತಕ್ಕ ಮಟ್ಟಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವ್ರು ಇದ್ದಾರೆ. ಅಂದರೆ ಸರ್ಕಾರಿ ಶಾಲೆ ಕಳಿಸ್ತಿದ್ದಾರೆ ಅಂದಾಗ ನಮ್ಮ ತಲೆಗೊಂದು ಬರುವಂಥ ಯೋಚನೆ ಏನು ಗೊತ್ತಾ, ಏನೋ ಬಡವರು ಇರಬೇಕೇನೋ ಅಥವಾ ಫೈನಾನ್ಷಿಯಲಿ ತುಂಬ ವೀಕ್ ಇರಬೇಕೇನೋ ಆ ಕಾರಣ ಕಳಿಸ್ತಿದ್ದಾರೆ ಅಂತ ಅಲ್ಲ. ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು, ಚೆನ್ನಾಗಿ ದುಡ್ಡಿದ್ದಂಥವರು ಕೂಡ, ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದ್ದಂಥವರು ಕೂಡ ಇವತ್ತು ಈ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಎಜುಕೇಶನ್ ಚೆನ್ನಾಗಿದೆ, ಬೇಸಿಕ್ ಸ್ಕಿಲ್ ಎಲ್ಲವನ್ನೂ ಕೂಡ ಇಲ್ಲಿ ಕಲಿಸ್ತಾ ಇದ್ದಾರೆ ಅಂತ. ನನ್ನೂರು ಬಹಳ ದೂರ ಇಲ್ಲ, ಇಲ್ಲಿಂದ ಸ್ವಲ್ಪ ಹಿಂದೆ ಇರುವಂತಹ ಶಾಲೆಯಲ್ಲಿ ನಾನು ಕೂಡ ಓದಿದ್ದು, ಸರ್ಕಾರಿ ಶಾಲೆಯಲ್ಲಿ. ಆದರೆ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕಾರಣ ಏನು? ಬೇಸಿಕ್ ಯಾವ ವ್ಯವಸ್ಥೆಯೂ ಕೂಡ ಇಲ್ಲ. ಹೀಗಾಗಿ ಇದನ್ನ ಶಿಕ್ಷಣ ಸಚಿವರು ಗಮನಿಸಲೇಬೇಕು. ಹಾಗೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸಿ ಅಂತ ಬಾಯಿ ಬಡ್ಕೊಳ್ಳುವಂತ ರಾಜಕಾರಣಿಗಳಿಂದ ಹಿಡಿದು ಕನ್ನಡ ಸಂಘಟನೆಯವರಿಂದ ಹಿಡಿದು ಪ್ರತಿಯೊಬ್ಬರು ಗಮನಿಸಬೇಕು. ಯಾವ ಕಾರಣಕ್ಕಾಗಿ ಆ ರೀತಿಯಾಗಿ ನಾವು ಭಾಷಣ ಮಾಡಬೇಕು ಅಂತ. ಬೇಸಿಕ್ ವ್ಯವಸ್ಥೆಯನ್ನು ಮಾಡಿದಾಗ ಎಲ್ಲರೂ ಕೂಡ ಕಳಿಸ್ತಾರೆ. ಇಲ್ಲಿ ಇದ್ದಾರಲ್ಲ ಇವರೆಲ್ಲರೂ ಕೂಡ ಈ ಶಾಲೆಯವರು ವ್ಯವಸ್ಥೆ ಮಾಡ್ಕೊಂಡಿದ್ದು. ಸರ್ಕಾರದಿಂದ ಇರೋದು ಇಬ್ಬರೇ. ನಾನು ಟೀಚರ್ಸ್ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ ಸಂಬಂಧಪಟ್ಟ ಹಾಗೆ. ಅವನ್ನ ಕೇಳೋಣ. ಮೇಡಮ್ ನಮಸ್ತೆ. ಒಟ್ಟು ಎಷ್ಟು ಟೀಚರ್ ಇದ್ದಾರೆ ಅಥವಾ ಯಾವ ರೀತಿಯಾಗಿ ಎಲ್ಲ ವ್ಯವಸ್ಥೆ ಆಗಿದ್ದು ಅಂತ? ಇಲ್ಲಿ ಒಟ್ಟು 10 ಜನ ಟೀಚರ್ಸ್ ವರ್ಕ್ ಮಾಡ್ತಿದೀವಿ ಸರ್. ಅದರಲ್ಲಿ 2 ಪರ್ಮನೆಂಟ್ ಟೀಚರ್ಸ್ ಸರ್ಕಾರದ ಕಡೆಯಿಂದ ಇರುವಂತವ್ರು, ಇನ್ನಿಬ್ರು ಸರ್ಕಾರದಿಂದನೇ ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಇನ್ನ ಮೇಧಾ ಚಾರಿಟಬಲ್ ಇಂದ ಸ್ಪೋಕನ್ ಇಂಗ್ಲಿಷ್ಗೆ ವೀಕ್ಲಿ 2 days ಒಬ್ರು ಮೇಡಮ್ ಬರ್ತಿದ್ದಾರೆ. ಮತ್ತೆ ಇನ್ನೊಬ್ರು ಕ್ವೆಸ್ ಇಂದ ಕಂಪ್ಯೂಟರ್ ಫ್ಯಾಕಲ್ಟಿಯಾಗಿ ವೀಕ್ಲಿ 3 days ಒಬ್ರು ಬರ್ತಿದ್ದಾರೆ. ಮತ್ತೆ ಇನ್ನ 3 ಜನ ಟೀಚರ್ಸ್ ಅನ್ನ SDMC ಅವರು ಬೇರೆ ಬೇರೆ ದಾನಿಗಳನ್ನ ಹಿಡ್ಕೊಂಡು ಅವರಿಂದ ಹಣ ಸಂಗ್ರಹಿಸಿ ಸಂಬಳ ನೀಡೋದ್ರ ಮೂಲಕ ನಡ್ಸ್ಕೊಂಡು ಹೋಗ್ತಿದ್ದಾರೆ ಸರ್. ನಾನು ನಿಮಗೆ ಜಾಸ್ತಿ ಕೇಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸರ್ಕಾರಿ ಟೀಚರ್ ಆದ ಕಾರಣಕ್ಕೆ ನಿಮ್ಗೊಂದು ಬೇಲಿ ಇರುತ್ತೆ. ನೀವು ಆ ಬೌಂಡ್ರಿ ಒಳಗಡೆ ಇತಿಮಿತಿ ಒಳಗೆ ಮಾತಾಡಬೇಕು. ಆ ಕಾರಣಕ್ಕೆ ನಾನು ಜಾಸ್ತಿ ಕೇಳಲ್ಲ. ಒಂದಂದ್ರೆ ನೀವು ಇಲ್ಲಿ ಸುತ್ತಮುತ್ತ ಸರ್ಕಾರಿ ಶಾಲೆಗಳನ್ನು ಸಾಕಷ್ಟು ನೋಡಿರ್ತೀರಿ. ನಾನು ಈ ಭಾಗದನ್ನು ಸಾಕಷ್ಟು ನೋಡಿದ್ದೇನೆ. ನಿಮಗೆ ಬೇರೆ ಸರ್ಕಾರಿ ಶಾಲೆ ನೋಡಿದಾಗ ಅಥವಾ ಈ ಕೆಂದಾಳಬೇಲ್ ಅಥವಾ ಹೊನ್ನೆತಾಳಿ ಈ ಶಾಲೆ ನೋಡಿದಾಗ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ಅದೇ ಸರ್, ಒಂದು ನಾವು ಸರ್ಕಾರಿ ನಿಯಮಗಳ ಪ್ರಕಾರನೇ ಮಕ್ಕಳು ರೇಷಿಯೋ ಪ್ರಕಾರನೇ ಟೀಚರ್ಸ್ ಕೊಟ್ಟರೆ ಸಬ್ಜೆಕ್ಟ್ಸ್ ಅಷ್ಟೇ ಇರುತ್ತೆ ಸರ್. ಒಂದು ಟೀಚರಿಗೆ 12-13 ಸಬ್ಜೆಕ್ಟ್ಸ್ ಆಗುತ್ತೆ. ಅವಾಗ ಮಕ್ಳಿಗೆ ನ್ಯಾಯ ಕೊಡೋಕ್ಕಾಗಲ್ಲ. ಅದೇ ಸ್ಟೂಡೆಂಟ್ ಸ್ಟ್ರೆಂತ್ ವೈಸ್ ಬದಲು ಸಬ್ಜೆಕ್ಟ್ ವೈಸ್ ಟೀಚರ್ನೇ ಕೊಟ್ಟರೆ ಮಕ್ಳಿಗೆ ನಾವು ಏನು ನ್ಯಾಯ ಕೊಡ್ಬೋದು, ಶಿಕ್ಷಣ ವ್ಯವಸ್ಥೆನೂ ಬದಲಾಯಿಸ್ಬೋದು ಸರ್. ಓಕೆ, ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಮಾತಾಡಿದ್ರಿ. ಇಲ್ಲಿ ನೋಡ್ತಾ ಇದ್ರಿ. ಹಾಗೆ ಇಲ್ಲೊಬ್ರು ಮೇಡಮ್ ನೋಡ್ತಾ ಇದ್ರಿ. ಇವ್ರ ಬಗ್ಗೆ ಹೇಳಬೇಕು. ಬರೋಬ್ಬರಿ 15 ವರ್ಷ HM ಆಗಿ ಕೆಲಸವನ್ನ ಮಾಡಿದಂಥವ್ರು. ಅವ್ರು ನೋಡಿದ್ರೆ ನಮ್ಗೆ ಭಾಳ ಖುಷಿ ಅನ್ಸುತ್ತೆ. ಇದು ಇಲ್ಲಿರುವಂಥ ಒಂದಷ್ಟು ವ್ಯವಸ್ಥೆ. ಕೊನೆಯದಾಗ ಒಂದು ಮಾತನ್ನು ಇವ್ರನ್ನ ಕೇಳೋಣ. ಅಂದರೆ ಇಲ್ಲಿಯ ಅಗತ್ಯತೆ ಏನಿದೆ ಅಂತೇಳಿ. ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಈ ಶಾಲೆಯನ್ನು ಕೇವಲ ಉದಾಹರಣೆಯಾಗಿ ಮಾತ್ರ ಮಾತಾಡ್ತಾ ಇರೋದು. ಇವ್ರು ಹೇಳ್ತಾರಲ್ಲ, ಈಗ ನಮಗೆ 6 ಟೀಚರ್ಸ್ ಬೇಕು, 7 ಟೀಚರ್ಸ್ ಬೇಕು, ಮಕ್ಕಳಿದ್ದಾರೆ, ಟೀಚರ್ಸ್ ಇಲ್ಲ ಅಂತೇಳಿ. ಇದೊಂದು ಶಾಲೆಯ ಕತೆ ವ್ಯತೆ ಅಲ್ಲ. ಬಹುತೇಕ ಕಡೆಗಳು ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಬಹಳ ದುರಂತ, ಬಹಳ ಬೇಸರದ ಸಂಗತಿ ಅಂದರೆ ನಮ್ಮಲ್ಲಿ ಯಾವ್ದ್ಯಾವುದು ಸೇವೆ ಆಗಬೇಕಿತ್ತು ಅದೆಲ್ಲವೂ ಕೂಡ ದಂಧೆ ಆಗಿಬಿಟ್ಟಿದ್ದಾವೆ. ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಒಂದಷ್ಟು ರಾಜಕಾರಣಿಗಳ ಮಕ್ಕಳು, ಎಜುಕೇಷನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ, ಎಜುಕೇಷನ್ ದಂಧೆ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ. ಅದು ನಮ್ಮ ದುರಂತ. ಎಜುಕೇಷನ್ ಯಾವತ್ತು ಸರ್ವಿಸ್ ಆಗಬೇಕಿತ್ತು, ಸೇವೆ ಆಗಬೇಕಿತ್ತು, ಆದರೆ ಎಲ್ಲವೂ ಕೂಡ ದಂಧೆ ಆಗಿಬಿಟ್ಟಿದ್ದಾವೆ.
ರಾಜಕಾರಣಿಗಳದೇ ಬೇಕಾದಷ್ಟು ಖಾಸಗಿ ಶಾಲೆಗಳಿದ್ದಾವೆ. ಹಾಗಿದ್ದಾಗ ಯಾಕೆ ಹೇಳಿ ಸರ್ಕಾರಿ ಶಾಲೆನ ಉದ್ಧಾರ ಮಾಡ್ತಾರೆ ಸರ್? ಈಗ ಏನು ಬೇಸಿಕ್ ನೀಡ್ ಏನಿದೆ ಸರ್ ಇಲ್ಲಿ? ಈಗ ನಮ್ಗೆ ಅಂದ್ರೆ ಗೌರ್ಮೆಂಟ್ ಇಂದ ನಮ್ಗೆ ನಮ್ಮ ಸ್ಟ್ರೆಂತ್ ಪ್ರಕಾರ ನಮ್ಗೆ 6 ಜನ ಟೀಚರ್ ಕೊಡ್ಬೇಕಿತ್ತು. ನಾವು DDPಗೆ ಆಮೇಲೆ BOಗೆ ಶಿಕ್ಷಣ ಸಚಿವರಿಗೂ ಕಳಿಸಿದೀವಿ. ನಮ್ಗೆ ಇಲ್ಲಿವರೆಗೆ ಶಿಕ್ಷಕರ ನೇಮಕಾತಿ ಮಾಡಿಲ್ಲ. ಇರೋದು ನಮ್ಗೆ 2 ಶಿಕ್ಷಕರು. ಮತ್ತೆ ಮಿಕ್ಕಿದವ್ರನ್ನೆಲ್ಲರನ್ನು ನಾವು ಸರ್ಕಾರದಿಂದ ಗೆಸ್ಟ್ 2 ಕೊಟ್ಟಿದ್ದಾರೆ. ಅದು ಏನಾಗಿದೆ ಅಂದ್ರೆ ನಾನೀಗ ರಿಕ್ವೆಸ್ಟ್ ಮಾಡ್ಕೊಳೋದು ಈಗ ನಾ ಶಿಕ್ಷಣ ಸಚಿವರಲ್ಲಿ ಅವರಿಗೆ ಅಗತ್ಯಕ್ಕೆ ತಕ್ಕಾಗಿ ಸಂಬಳ ಕೊಟ್ಟರೆ ಓಕೆ. ಈಗ ಏನಾಗಿದೆ ನಮ್ಮ ಗೆಸ್ಟ್ ಟೀಚರಿಗೆ ಅಕ್ಟೋಬರ್ ತನಕ ಸ್ಯಾಲ್ರಿ ಕೊಟ್ಟಿರಲಿಲ್ಲ ಸರ್. ಅಕ್ಟೋಬರ್ ತನಕ ನೀವೇ ಯೋಚನೆ ಮಾಡಿ. ಪಾಪ ಅವರು ಕೊಡೋದು 10,000, ತುಂಬ ಕಷ್ಟದಲ್ಲಿ ಇರ್ತಾರೆ. ಈಗಿನ ವ್ಯವಸ್ಥೆಯಲ್ಲಿ ಯಾರು ಪಾಠ ಮಾಡೋ ನಾನು ಟೀಚರ್ ಆಗಬೇಕು, ನಾನು ಯಾವುದೋ ಮೇಷ್ಟ್ರ್ ಆಗಬೇಕು ಅಂತ ಯಾರೂ ಯೋಚನೆ ಮಾಡಲ್ಲ. ಇಲ್ಲ ನಾನು IT BT ಇನ್ಯಾವುದೋ ಬೇರೆ ಆ ಥರದ್ದು ಈಗ ಶಿಕ್ಷಕರ ಹುದ್ದೆ ಆಯ್ಕೆ ಮಾಡ್ಕೊಳೋರೇ ಇಲ್ಲ. ಯಾಕಂದರೆ ಸ್ಯಾಲ್ರಿ ಅವ್ರಿಗೆ ಸಾಕಾಗ್ತಿಲ್ಲ. ನೋಡಿ ಈಗ ಮಕ್ಕಳನ್ನ ತಯಾರು ಮಾಡೋದು ಶಿಕ್ಷಕರು. ಆ ಶಿಕ್ಷಕರಿಗೆ ಗೌರ್ಮೆಂಟ್ ಅಟ್ಲೀಸ್ಟ್ ಒಂದು 20,000 ಸಂಬಳ ಕೊಟ್ಟರೆ, ಒಂದು ಗೆಸ್ಟ್ ಟೀಚರ್ಗೆ 20,000 ಸಂಬಳ ಕೊಟ್ಟರೆ ಇಲ್ಲಿರುವ ಮಲೆನಾಡಿನ ಒಂದಷ್ಟು ಜನ ಶಿಕ್ಷಕರ ಆಗಕ್ಕೆ ಆಸೆ ಪಡ್ತಾರೆ. ಇವಾಗ ಏನಾಗಿದೆ, ಆಸೆ ಪಟ್ಟು ಶಿಕ್ಷಕರು ಆಗಬೇಕು ಅಂತ ಬಯಸಿಯು ಯಾವುದೋ ಒಂದು ಶಾಲೆಗೆ ಪಾಠಕ್ಕೆ ಬಂದರೆ ಗೆಸ್ಟ್ ಟೀಚರಾಗಿ ತೊಗೊಳ್ತೀವಿ ನಾವು. ಅವ್ರಿಗೆ ಸಂಬಳನೇ ಕೊಡಲ್ಲ. ಅಕ್ಟೋಬರ್ ತನಕ ಕೊಡಲಿಲ್ಲ. ಅವ್ರದ್ದು ನೀವು ಸಂಬಳಕ್ಕೆ ಏನು ವ್ಯವಸ್ಥೆ ಮಾಡ್ತೀವಿ? ಏನಾಯ್ತು ಅಂದರೆ ನಮಗೆ ಸಂಪನ್ಮೂಲ ವ್ಯಕ್ತಿಗಳು ಸ್ವಲ್ಪ ಬೇರೆಯವರೆಲ್ಲ ಕೈ ಜೋಡಿಸಿದ್ರು. ಅವರಿಗೆ ನಾವು ಗೌರ್ಮೆಂಟಿಂದ ಬಂದ ಮೇಲೆ ಅವ್ರ ಹತ್ರ ನಾವು ರಿಟರ್ನ್ ತಗೊಂಡು ಈಗ ನಾವೇ ಕೈಯಿಂದ ಕೊಟ್ಟು ಅಕ್ಟೋಬರ್ ತನಕ. ಈ ಎಲ್ಲ ಶಾಲೆಯಲ್ಲೂ ಮಾಡೋಕ್ಕಾಗಲ್ಲ. ಪಕ್ಕದ ನಾನೆಲ್ಲ ಶಾಲೆ ನೋಡಿದ್ದೀನಿ. ಅವರೊಂದು 2 ತಿಂಗಳು ಹೋದ್ರಂತೆ, ಮತ್ತೆ ನಮ್ಗೆ ಆಗಲ್ಲ, ನೀವು ಗೌರ್ಮೆಂಟಿಂದ ಸ್ಯಾಲ್ರಿ ಕೊಡಲಿಲ್ಲ ಅಂದ್ರೆ ನಮ್ಗೆ ಆಗಲ್ಲ, ಸಂಸಾರ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತೇಳಿ ತುಂಬ ಜನ ಈಗ ಗೆಸ್ಟ್ ಟೀಚರಿಗೆ ಈಗ ಮನ್ಸು ಮಾಡ್ತಾರೆ. ಎಲ್ಲ ಖಾಸಗಿ ಶಾಲೆಗೆ ಅಂದರೆ ಖಾಸಗಿ ಶಾಲೆಯಲ್ಲಿ ಅವ್ರು ಕೊಡೋದು ಒಂದು ಎಷ್ಟೋ ಸಂಬಳ ಕೊಟ್ಟರು ನಿಯತ್ತಾಗಿ ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲ ಖಾಸಗಿ ಶಾಲೆಗೆ ಹೋಗ್ತಿದ್ದಾರೆ. ಇವಾಗಿನ ದುರಂತ ಒಂದು ಏನಂದರೆ ನಮಗೀಗ ಗೌರ್ಮೆಂಟಿನ ಟೀಚರು ಇಲ್ಲ. ಈ ಆಗುಂಬೆ ಹೋಬಳಿಲಿ ಸುಮಾರು ಒಂದು 10 ಶಾಲೆಗಳಿಗೆ ಟೀಚರೇ ಇಲ್ಲ. ಅಂದರೆ ಗೆಸ್ಟ್ ಟೀಚರೇ ಹೋಗಿ ಬಾಕಲು ತೆಗಿಬೇಕು. ಈ ಗೆಸ್ಟ್ ಟೀಚರಿಗೆ ಸಂಬಳ ಕೊಡಲಿಲ್ಲ ಅಂದರೆ ಅವರು ಇನ್ನು ಬಾಕಲು ತೆಗಿಯೋಕ್ಕೂ ಇಲ್ಲ. ಕ್ವಾಲಿಟಿ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ ಸರ್. ಆದರೆ ಕ್ವಾಲಿಟಿ ಶಿಕ್ಷಣ ಕೊಡಬೇಕು ಅಂದರೆ B.Ed ಮತ್ತು D.Ed ಆದವ್ರು ಬೇಕು. B.Ed ಮತ್ತು D.Ed ಆದವ್ರನ್ನ ಗೌರ್ಮೆಂಟ್ ತಗೊಬೇಕಂದ್ರೆ ಅವರಿಗೆ ನಿಯತ್ತಾಗಿ ಸಂಬಳ ಕೊಡಬೇಕು, ಕೊಡ್ತಾ ಇಲ್ಲ. ಕೊನೆಯದಾಗಿ ಅಂದ್ರೆ ನಿಮ್ಮ ಸ್ಕೂಲ್ ಬಗ್ಗೆ ಎಲ್ಲ ಮಾತಾಡಿ, ಕೊನೆಯದಾಗಿ ನೀವು ನೋಡ್ದಂಗೆ ಇಲ್ಲಿ ಸುತ್ತಮುತ್ತ ಎಷ್ಟು ಸರ್ಕಾರಿ ಶಾಲೆಗಳನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ. ಈಗ ನಮ್ದು ಮಾಸ್ತಿಕಟ್ಟೆ ಅಂತ ಸ್ಕೂಲ್ ಕ್ಲೋಸ್ ಆಗಿದೆ. ಮಾಸ್ತಿಕಟ್ಟೆ ಆಯ್ತು, ನಾಬಳ ಆಯ್ತು, ಈಗ ಕುಂದ ಇದ್ರಲ್ಲಿದೆ. ಆಮೇಲೆ ಆ ಕಡೆ ಹೋಗ್ಬೇಕಾದ್ರೆ ಇಲ್ಲೊಂದು ಮಳಲಿ ಅಂತಿತ್ತು, ಅಲ್ಲೂ ಕ್ಲೋಸ್ ಆಯ್ತು. ತುಂಬ ಸ್ಕೂಲ್ಗಳು ಸುತ್ತಮುತ್ತ ತುಂಬ, ಇಲ್ಲಿ ದೋಣೆ ಹಕ್ಲು ಒಂದು 2 ವರ್ಷ ಮುಚ್ಚಿದ್ರು, ಆಮೇಲೆ ಈಗ ಓಪನ್ ಮಾಡಿದ್ದಾರೆ. ತುಂಬ ಇಲ್ಲೇ ಇರೋ ಇಲ್ಲಿ ಪಡುವಳ್ಳಿ ಅಂತ ಅಲ್ಲೊಂದು ಸ್ಕೂಲು, ಅಲ್ಲಿ ತುಂಬ ದಲಿತರ ಹುಡುಗರ ಇದ್ರು, ಅಲ್ಲೂ ಕ್ಲೋಸ್ ಆಯ್ತು. ಯಾಕೆ ಕ್ಲೋಸ್ ಆಗ್ತಿದೆ ಅಂದರೆ ಕ್ವಾಲಿಟಿ ಶಿಕ್ಷಣ ಕೊಡಬೇಕು. ಮತ್ತು ಗೌರ್ಮೆಂಟು ಈಗ ಶಿಕ್ಷಕರ ನೇಮಕಾತಿ ಮಾಡ್ಕೊಬೇಕು. ಶಿಕ್ಷಕರ ನೇಮಕಾತಿ ಮಾಡಿ, ನೀವೇ ನೋಡಿ ನಮ್ಮಲ್ಲಿ 120 ಮಕ್ಕಳಿದ್ದಾರೆ. LKG ಇಂದ UKG ನಾವು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೀವಿ. ನಾವು ಯಾರ್ಯಾರ್ದು ಕೈಕಾಲು ಹಿಡಿದು ಮಠ ಮಂದಿರ ಸಂಘ ಸಂಸ್ಥೆಗಳನ್ನೆಲ್ಲ ಪ್ರತಿದಿನ ಅದೇ ಆಗತ್ತೆ ಸರ್ ನಮಗೆ ಸ್ಯಾಲ್ರಿ ಈಗ ಮಾಡೋದು. ಈಗ ನೀವು ಬೇಸಿಗೆ ಯಾವುದೇ ತಗೊಂಡ್ರು ನಮಗಿಲ್ಲಿ ಪೂರಕವಾಗಿ ಸಹಕಾರ ಸಿಗ್ತಾ ಇಲ್ಲ. ಈಗ ನೋಡಿ ಮೊಟ್ಟೆ ಕೊಡ್ತಾ ಇದೆ, ಒಳ್ಳೆಯದು ಕೊಡಬೇಕು ಮಕ್ಕಳಿಗೆ ಇದು. ಆದರೆ ಮೊಟ್ಟೆಗೆ 5 ರೂಪಾಯಿ ಕೊಡ್ತಾ ಇದ್ದಾರೆ, ಮೊಟ್ಟೆಗೆ 7 ರೂಪಾಯಿ ಆಗುತ್ತೆ. ಗ್ಯಾಸ್ ಚಾರ್ಜು ಇದಲ್ಲ. ಮತ್ತು ನಮಗೆ ಯಾವುದು ಅವರಿಗೆ ಸಹಾಯಕರಿಗೆ ಸಂಬಳ ಇಲ್ಲ. ಬಿಸಿ ಊಟ ಸಹಾಯಕರಿಗೆ ನೋಡಿ ಸರ್ 3,600 ರೂಪಾಯಿ ಕೊಡ್ತಾರೆ. ನೀವೇ ಲೆಕ್ಕ ಹಾಕಿ. ಉದ್ಯೋಗಾತ್ರಿ ಕೆಲಸಕ್ಕೆ ಹೋದರೆ 400 ರೂಪಾಯಿ ಸಂಬಳ ಸಿಗತ್ತೆ. ಈಗ ನಮ್ಮ ಇವರಿಗೆ ಇಲ್ಲೇ ಬಿಸಿ ಊಟದ ಸಹಾಯಕರಿಗೆ 3,600 ರೂಪಾಯಿ ಇದೆ. ಬಿಸಿ ಊಟದ ಸಹಾಯಕರಿಗೆ ಸಂಬಳ ಜಾಸ್ತಿ ಮಾಡಬೇಕು. ಹಾಗೆ ಮತ್ತೆ ನಮ್ಮ ಟೀಚರ್ಸಿನ ಕೊಡಬೇಕು. ಈಗ ನಮ್ಮಲ್ಲಿ ನಾವು ರಿಕ್ವೆಸ್ಟ್ ಕಳಿಸಿ ಸಾಕಾಗೋಯ್ತು ನಮಗೆ. ಆದರೆ ನಾವೀಗ ಏನು ಮರ್ಯಾದೆ ಪ್ರಶ್ನೆ ಅಂತ ಹೇಳ್ತಾರೆ ನಮ್ಮ ಮಲೆನಾಡಲ್ಲಿ, ಅದಕ್ಕೋಸ್ಕರ ನಾವು ಬೇರೆಯವ್ರ ಕೈಕಾಲ ಹಿಡ್ಕೊಂಡು ಟೀಚರ್ಸನ್ನ ಇದು ಮಾಡ್ತಾ ಇದೀವಿ. ಸಂಘ ಸಂಸ್ಥೆಗಳಿಲ್ಲ ಅಂದರೆ ಇನ್ನೇನೋ ಸಂಘ ಸಂಸ್ಥೆಗಳು NGOಗಳಿಲ್ಲ ಅಂದರೆ 100% ಗೌರ್ಮೆಂಟ್ ಶಾಲೆ ಯಾವತ್ತೋ ಕ್ಲೋಸ್ ಆಗಿ ಹೋಗೋದು. ಈಗ ನಮಗೆ ಒಂದು ಸಮಸ್ಯೆ ಅಂದರೆ ಈಗಿರೋ ಟೀಚರ್ಸಿಗೆ ಸ್ಯಾಲ್ರಿಗೆ ಸಮಸ್ಯೆ ಆಗ್ತಿದೆ. ನಮಗೆ ತುಂಬ ಜನ NGO ಬೇರೆ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ನಮ್ಮ ವ್ಯವಸ್ಥೆ ಒಳಗಡೆ ನಾವು ಫ್ರೀ ಎಜುಕೇಷನ್ ಕೊಡ್ತಾ ಇರೋದ್ರಿಂದ ನಮಗೊಂದು ವೆಹಿಕಲಿನ ಒಂದು 2-3 ವೆಹಿಕಲ್ ಅಗತ್ಯ ಇದೆ. ಅಂದರೆ ಈಗ ಆಗುಂಬೆಯಿಂದ ಬರ್ತಿದ್ದಾರೆ, ಈ ಕಡೆ ಬಿದ್ರಗೋಡಿಂದ ಬರ್ತಿದ್ದಾರೆ, ಈ ಕಡೆಯಿಂದ ಒಂದು 5-6 ಕಿಲೋಮೀಟ್ರಿಂದ ಬರ್ತಿದ್ದಾರೆ. ನಮ್ಮ ಶಾಲೆಗೆ ಈ ಊರಲ್ಲಿ ಯಾರು ಖಾಸಗಿ ಶಾಲೆಗೆ ಕಳಿಸ್ತಾ ಇಲ್ಲ.
ನಮ್ಮ ಶಾಲೆಗೆ ಕಳಿಸಿದ್ದಾರೆ. ನಮಗೆ ವೆಹಿಕಲಿನ ವ್ಯವಸ್ಥೆ ಬೇಕು. ನಾನು ದಾನಿಗಳು ಯಾರು ನಿಮ್ಮ ಚಾನಲ್ ಮುಖಾಂತರ ಏನೋ ನೋಡಿದರೆ, ನಮಗೆ ಶಿಕ್ಷಕರಿಗೆ ಸಂಬಳ ಅವರು ಏನಾದರೂ ಒದಗಿಸಿದರೆ ಇನ್ನೂ ಒಂದು 10 ವರ್ಷ ಈ ಶಾಲೆ ತಳ್ಬೋದು. ಮತ್ತು ವೆಹಿಕಲಿನ ವ್ಯವಸ್ಥೆ ಏನಾದ್ರು ಕಳಿದೆ, ಬಡ ಬಗ್ಗರು ನಾವೀಗ ಹೇಳ್ತೀವಿ ದಲಿತರಿಗೆ, ಹಿಂದುಳಿದವರಿಗೆ ಶಿಕ್ಷಣ ಕೊಡಬೇಕು ಅಂತ. ಆ ಶಿಕ್ಷಣ ಕೊಡಬೇಕು ಅಂದರೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಟ್ಟರೆ ಮಾತ್ರ. ಸರ್, ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ನಾನು ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ರೆ ತಪ್ಪಾಗತ್ತೆ ಏನೋ ಗೊತ್ತಿಲ್ಲ, ನಾನೊಬ್ಬ STMC ಸದಸ್ಯನಾಗಿ ಹೇಳೋದು, ನಮ್ಮ ಗೌರ್ಮೆಂಟ್ಗಳು ಎಲ್ಲಿ ಓಟ್ ಜಾಸ್ತಿ ಬರುತ್ತೆ ಅಲ್ಲಿಗೆ ಮಾತ್ರ ಗಮನ ಕೊಡ್ತಾರೆ. ಸರ್, ನಮ್ಮಲ್ಲಿ ವೈದ್ಯಕೀಯಕ್ಕೆ ಗಮನ ಕೊಡ್ತಾ ಇಲ್ಲ, ಶಿಕ್ಷಣಕ್ಕೆ ಗಮನ ಕೊಡ್ತಾ ಇಲ್ಲ ಸರ್. ಬೇರೆ ಬೇರೆ ನಮ್ಮ ರಾಜ್ಯದಲ್ಲಿ ಕೆಲವು ಕಡೆ ತುಂಬ ಶಿಕ್ಷಣಕ್ಕೆ ಗಮನ ಕೊಡ್ತಿದ್ದಾರೆ. ಯಾವುದೇ ಗೌರ್ಮೆಂಟು, ನಾನು ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತ ಗೌರ್ಮೆಂಟಿನ ದೂರ ಅಲ್ಲ, ಯಾವುದೇ ಗೌರ್ಮೆಂಟ್ ಬಂದು ಶಿಕ್ಷಣಕ್ಕೆ ಒತ್ತು ಕೊಡಲ್ಲ. ಯಾಕಂದರೆ ಈ ಮಕ್ಕಳು ಓಟ್ ಹಾಕೋ ಅರ್ಹತೆ ಇರಲ್ಲ, 1 ರಿಂದ 7 ತನಕ ಅವ್ರಿಗೆ ಓಟ್ ಹಾಕೋ ಪವರ್ ಇರಲ್ಲ, ಪ್ರಚಾರ ಸಿಗಲ್ಲ. ಹಾಗಾಗಿ ಯಾರೂ ಗಮನ ಕೊಡಲ್ಲ. ಶಾಲೆ ಬಿದ್ದೋದ್ರೆ ಹೋಗ್ಲಿ ಸರ್, ಯಾರು ದುಡ್ಡಿದ್ದವರು ಖಾಸಗಿ ಶಾಲೆ ಕಳಿಸ್ತಾರೆ. ಆದರೆ ಇಲ್ಲಿಯ ಮಕ್ಕಳಿಗೆ ನೋಡ್ಬೇಕಲ್ಲ ಸರ್ ನಾವು, ಅಂದರೆ ಇಲ್ಲಿಯ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಬೇಕಲ್ಲ. ಹಾಗಾಗಿ ನಮ್ಮ ಊರಿನ ಎಲ್ಲ ಯುವಕರು ಸೇರ್ಕೊಂಡು ನಾವು ಇಲ್ಲಿಗೆ ವ್ಯವಸ್ಥೆ ಮಾಡಿಕೊಂಡು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಒಂದು ಮಾತು, ಈ ಶಾಲೆಯನ್ನು ತೋರಿಸಿದ 2 ಉದ್ದೇಶಕ್ಕೆ. ಒಂದು, ಈ ಮಾದರಿ ಶಾಲೆ ಹೇಗಿದೆ ಅಂತ ಹೇಳಿ ಶಿಕ್ಷಣ ಸಚಿವರು ಗಮನಿಸಲೇಬೇಕು. ಈ ಶಾಲೆಯಲ್ಲಿ ಏನೆಲ್ಲ ಅಳವಡಿಸ್ಕೊಂಡಿದ್ದಾರೆ, ಬೇಸಿಕ್ ಕ್ವಾಲಿಟಿ ಎಜುಕೇಶನ್, ಕಂಪ್ಯೂಟರ್ ಎಜುಕೇಶನ್, ಭರತನಾಟ್ಯ, ಹಾಗೆ ಬೇರೆ ಬೇರೆ ಸ್ಕಿಲ್ ಎಲ್ಲವನ್ನೂ ಕೂಡ ಬೆಳೆಸುವಂಥ ಕೆಲಸವನ್ನ ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದು ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಇದ್ದರೆ ಮಕ್ಕಳು ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗೋದಿಲ್ಲ. ಇದೊಂದು ತೋರಿಸ್ಬೇಕಿತ್ತು ಮಾದರಿ ಶಾಲೆ ವಿಚಾರವನ್ನ. ಹಾಗೆ ಇನ್ನೊಂದು ಸಂಗತಿ ನಾನು ಹೇಳೋದಕ್ಕೆ ಹೊರಟಿರೋದು ಅಂದರೆ, ಸರ್ಕಾರಿ ಶಾಲೆಗಳ ಸ್ಥಿತಿ ಏನಿದೆ ಅಂತ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಟೀಚರ್ ವ್ಯವಸ್ಥೆಯನ್ನ ಇಲ್ಲ, ಕೊಠಡಿ ವ್ಯವಸ್ಥೆಯನ್ನ ಮಾಡ್ಕೊಡೋದಿಲ್ಲ, ಬೇಸಿಕ್ ವ್ಯವಸ್ಥೆ ಏನು ಬೇಕು ಯಾವುದನ್ನು ಕೂಡ ಮಾಡೋದಿಲ್ಲ. ಎಲ್ಲೆಲ್ಲೋ ಹಣವನ್ನ ತಗೊಂಡು ಹೋಗಿ ಹೂಡಿಕೆಯನ್ನ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಬೇಸಿಕ್ ಯಾವ್ದು ಬೇಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಹಾಗೆ ನಾವೆಲ್ಲರೂ ಇದ್ದೀವಲ್ಲ ಪ್ರಜೆಗಳು, ನಾವು ಇದ್ಯಾವುದನ್ನು ಕೂಡ ಪ್ರಶ್ನೆ ಮಾಡೋದಿಲ್ಲ, ಇದ್ಯಾವುದ್ರ ಬಗ್ಗೆಯೂ ಕೂಡ ಧ್ವನಿ ಎತ್ತೋದಿಲ್ಲ. ಹಾಗೆ ಕೊನೆಯದಾಗಿ ಒಂದು ಮನವಿ, ನಾನು ಅಕೌಂಟ್ ನಂಬರನ್ನು ಮೆನ್ಷನ್ ಮಾಡ್ತೀನಿ. ಈ ಶಾಲೆಗೆ ಸಂಬಂಧಪಟ್ಟ ಹಾಗೆ ದಾನ ಮಾಡುವಂಥ ಮನಸ್ಸು ನಿಮ್ಮಲ್ಲಿ ಸಾಕಷ್ಟು ಜನರಿಗಿರುತ್ತೆ. ಬೇರೆ ಎಲ್ಲೆಲ್ಲೋ ನಾವು ದುಡ್ಡನ್ನು ಹಾಕ್ತಿರ್ತೀವಿ. ನೀವು ದಾನ ಮಾಡೋದ್ರಿಂದ, ಹಣದಿಂದ ಈ ಭಾಗದಲ್ಲಿ ಸಾಕಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ. ಹೀಗಾಗಿ ಅದನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಅದಾದ ಬಳಿಕ ನಿಮಗೆ ಬಿಟ್ಟಂಥ ವಿಚಾರ ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋವನ್ನು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಬೇರೆ ಬೇರೆ ವಿಚಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.